ಕಂಟಿನ್ಯೂ ಆಯಿತು. ಚೂರು ಮೊಬೈಲ್ ಆನ್ ಆಫ್ ಮಾಡ್ಬೋದು. ಒಂದು ನಿಮಿಷ ರೆಕಾರ್ಡ್. ರೆಕಾರ್ಡ್ ತೆಗ್ದಾಗ ಶುಭೋದಯ. ಗುಡ್ ಮಾರ್ನಿಂಗ್ ಕಲಾವತಿ ಮೇಡಮ್, ಕುಶಲಾ ಮೇಡಮ್, ಯಶವಂತ್ ಸರ್, ಗುಡ್ ಮಾರ್ನಿಂಗ್ ಗಿರಿಜಾಂಬ ಮೇಡಮ್. ನಿನ್ನೆ ನಿಮ್ಮ ಬರ್ತ್ಡೇ ಇತ್ತಂತೆ, ನನಗೆ ವಿಷಯನೇ ಗೊತ್ತಿಲ್ಲ. ಹ್ಯಾಪಿ ಬರ್ಡೇ. ಲೇಟ್ ವಿಶಸ್. ಲೇಟಾಗಿ ವಿಶ್ ಮಾಡಿದ್ದಕ್ಕೆ ಸಾರಿ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ರಾತ್ರಿ ಹೇಳಿದ್ರು. ಗುಡ್ ಮಾರ್ನಿಂಗ್. ಇನ್ಮೇಲೆ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹಾಕೋದಕ್ಕಿಂತ ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್ ಅಂತ ಹಾಕ್ಬೇಕಾಯ್ತಾ? ನಾನು ನಿಮ್ಗೆ ಹೇಳಿದೆ ಒಂದು ಪವರ್ಫುಲ್ ವರ್ಡ್ ಅಥವಾ ಸೆಂಟೆನ್ಸ್ ಹೇಳಿ, ಅದನ್ನ ಹೇಳಿದ ತಕ್ಷಣ ನಮ್ಮ ಸಂಕಲ್ಪ ಸಿದ್ಧಿಯವರೇ ನೀವು ಅಂತ ಗೊತ್ತಾಗಬೇಕು ನಮಗೆ. ಅದಕ್ಕೆ ಯಾರೂ ಏನೂ ಹಾಕಲಿಲ್ಲ. ಸೊ ಹಾಗಾಗಿ ನಾನೇ ಒಂದು ಇದನ್ನು ಮಾಡಿದ್ದೀನಿ. ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್ ಅಂದರೆ ಸಕಾರಾತ್ಮಕ ಚಿಂತನೆಗಳನ್ನು ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ. ಇನ್ನು ಮುಂದೆ ನನ್ನ ತಲೆಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಥಿಂಗ್ಸ್ ಬರಲ್ಲ, ನೆಗೆಟಿವ್ ಥಾಟ್ ಬರಲ್ಲ, ನಕಾರಾತ್ಮಕ ಯೋಚನೆಯನ್ನು ಮಾಡಲ್ಲ. ಇನ್ನು ಮುಂದೆ ಬರೀ ಸಕಾರಾತ್ಮಕ ಯೋಚನೆಯನ್ನು ಮಾಡ್ತೀನಿ ಅಂತ ಅದರ ಅರ್ಥ. ಸೊ ಹಾಗಾಗಿ ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್ ಅಂತ ಹಾಕ್ಬೇಕು ಇನ್ಮೇಲೆ ನೀವು. ಇಲ್ಲ ಪಾಸಿಟಿವ್ ಚೇಂಜ್ ಅಂತ ಹಾಕಿ. ಹೇಗಿದೆ ಇದು? ಅಥವಾ ನಿಮ್ಗೇನಾದ್ರು ಇನ್ನೂ ಬೆಟರ್ ಆಗಿರೋದಿದೆ ಅಂದರೆ ನೀವು ಹಾಕ್ಬೋದು. ದಿ ಬೆಸ್ಟ್ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಇನ್ನು ನಾವು ನಿಮ್ಮನ್ನು ನೋಡೋವಾಗ ಮಾತಾಡ್ಸೋವಾಗ ಆ ವರ್ಡನ್ನು ಹೇಳಬೇಕು ಜಾಸ್ತಿ. ಅದು ಎಲ್ಲರಿಗೂ ಒಬ್ಬರಿಂದ ಒಬ್ಬರಿಗೆ ಪಾಸಿಟಿವ್ ಸ್ಪ್ರೆಡ್ ಆಗಬೇಕು. ಆ ಥರದ್ದು ಸ್ವಲ್ಪ ನಮಗೆ ಅದೇನಂತಾರೆ, ಹೇಳಿದ ತಕ್ಷಣ ನಮಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುವಂಥ ವರ್ಡನ್ನು ಹೇಳಿ ಅಂತ ಹೇಳಿದೆ. ಸೊ ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್. ಹೇಗಿದೆ ಇದು? ಚೆನ್ನಾಗಿದ್ದರೆ ಒಂದು ಥಮ್ಸ್ ಅಪ್ ಕೊಡಿ. ಇಲ್ಲ ನಿಮಗೆ ಗೊತ್ತಿದ್ರೆ ಯಾವ್ದಾದ್ರು ಇನ್ನೂ ಬೆಸ್ಟ್ ಆಗಿರೋದು ಹೇಳಿ, ನಿಮಗೆ ಅವಕಾಶ ಇದೆ. ಚೆನ್ನಾಗಿದೆ. ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್. ಇನ್ಮೇಲೆ ಬೆಳಿಗ್ಗೆ ನೀವು ಕ್ಲಾಸ್ ಅಟೆಂಡ್ ಆದ ತಕ್ಷಣ ಈ ವರ್ಡನ್ನು ಹಾಕಬೇಕು. ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್ ಅಂತ ಹಾಕಬೇಕು. ಗುಡ್ ಮಾರ್ನಿಂಗ್ ಹೇಳಂಗಿಲ್ಲ, ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್ ಅಂತ ಹಾಕಬೇಕು. ಓಕೆನಾ? ಏನು ಹಾಕ್ಬೇಕು ಇನ್ಮೇಲೆ? ಹಾಕಿ ನೋಡೋಣ. ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್. ಗುಡ್ ಮಾರ್ನಿಂಗ್, ಶುಭೋದಯ ಆಮೇಲೆ ಹೇಳೋಣ. ಫಸ್ಟಿಗೆ ನಮ್ಮಲ್ಲಿರುವಂಥ ಪಾಸಿಟಿವಿಟಿ ಸ್ಪ್ರೆಡ್ ಆಗಬೇಕು ಎಲ್ಲ ಕಡೆ, ಮತ್ತು ಬೇರೆಯವರಲ್ಲಿರುವಂಥ ಪಾಸಿಟಿವಿಟಿ ನಮಗೆ ಬರಬೇಕು. ಸೊ ಹಾಗಾಗಿ ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್ ಅಂತ ಹಾಕ್ಬೇಕಿನ್ನ ಬೆಳಿಗ್ಗೆ ಎದ್ದ ತಕ್ಷಣ. ನೀವು ಬಂದ ತಕ್ಷಣ ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್. ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್. ಎಸ್, ವೆರಿ ಗುಡ್. ಎಲ್ಲರಿಗೂ ಪಾಸಿಟಿವ್ ಚೇಂಜ್ ಬರಲಿ ಅಂತ ಇದು. ಓಕೆನಾ? ಈ ಸೆಂಟೆನ್ಸ್ ಹೇಳಿದ ತಕ್ಷಣ ನಿಮಗೇನು ನಿಮ್ಮ ಮನಸ್ಸಲ್ಲಿ ಪಾಸಿಟಿವಿಟಿ ಬರಬೇಕು ಅಂತ. ಅಂದರೆ ನೆಗೆಟಿವಿಟಿ ಇನ್ಮೇಲೆ ನನ್ನ ತಲೆಯಲ್ಲಿ ಇರಲ್ಲ, ಓನ್ಲಿ ಪಾಸಿಟಿವಿಟಿ ಬರುತ್ತೆ ಅಂತ
ನೀವು ಪಾಸಿಟಿವ್ ಥಿಂಕ್ ಮಾಡೋಕ್ಕೆ ರೆಡಿಯಾಗಿದ್ದೀರಾ. ನಿಮ್ಮಲ್ಲಿರುವ ನೆಗೆಟಿವನ್ನು ತೆಗೆದು ಬರೀ ಪಾಸಿಟಿವನ್ನೇ ಮಾಡ್ತೀರಾ ಅಂತ, ನೆಗೆಟಿವ್ನ ತೆಗೆದು ಪಾಸಿಟಿವಿಟಿನೇ ಬರ್ತೀರಾ ಅಂತ. ಚೇಂಜ್ ಅಂತೇಳಿ, ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಇನ್ನು ಸಂಕಲ್ಪ ಸಿದ್ಧಿಗೆ ಬಂದ ತಕ್ಷಣ ಈ ವರ್ಡನ್ನ ಹೇಳ್ಬೇಕು ನೀವು. ಓಕೆನಾ? ಓಕೆ, ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್. ನೆನ್ಪಿಟ್ಕೊಳ್ಳಿ ಎಲ್ಲರೂ. ನಾಳೆ ಬೆಳಿಗ್ಗೆ ಕ್ಲಾಸ್ ಅಟೆಂಡ್ ಆದ ತಕ್ಷಣ ಇದನ್ನು ಹಾಕಬೇಕು ಎಲ್ಲರೂ. ಓಕೆನಾ? ಡನ್. ಇವತ್ತು ಒಂದು ಒಳ್ಳೆ ಅಫರ್ಮೇಷನನ್ನು ಮಾಡಿಸ್ತೇನೆ. ಮತ್ತು ಅದಕ್ಕೆ ಮುಂಚೆ ಅಫರ್ಮೇಷನ್ನ ಬರೆಯೋದು ಹೇಳ್ತೀನಿ ಅಂತ ಹೇಳಿದೆ. ಇ ಎಫ್ ಟಿ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. EFT ಅಂದರೆ ಎಮೋಷ್ನಲ್ ಫ್ರೀಡಮ್ ಟೆಕ್ನಿಕ್ ಅಂತ. ಅಂದರೆ ನಮ್ಮ ಒಳಗಡೆ ಇರುವಂಥ ಎಮೋಷ್ನಲನ್ನ ಫ್ರೀಡಮ್ ಆಗಿ ಬಿಟ್ಬಿಡೋದು. ಏನೇ ಒಂದು ತಪ್ಪು ಮಾಡಿರ್ತೀವಿ, ವ್ಯಕ್ತಿ ಬಗ್ಗೆ ಇರ್ಬೋದು, ಹಣದ ಬಗ್ಗೆ ಇರ್ಬೋದು, ನಾವು ಅದನ್ನು ಕೆಲವೊಂದು ಪಾಯಿಂಟ್ ಇರ್ತವೆ, ಅದನ್ನು ಟ್ಯಾಪಿಂಗ್ ಮಾಡ್ತಾ ಮಾಡ್ತಾ ಆ ಇದರಿಂದ ಹೊರಗೆ ಬರೋವಂಥದ್ದು. ಈಗೇನೋ ಒಂದು ಹಣದ ಬಗ್ಗೆ ನಮಗೆ ನೆಗೆಟಿವ್ ಥಾಟ್ ಇರುತ್ತೆ, ಹಣದ ಬಗ್ಗೆ ನಮಗೆ ಕೆಟ್ಟದಾಗಿ ಮಾತಾಡ್ತೀವಿ, ಅದನ್ನು ನಾವು ಟ್ಯಾಪ್ ಮಾಡ್ತಾ ಮಾಡ್ತಾ ಆ ಸಮಸ್ಯೆಯಿಂದ ಹೊರಗೆ ಬರೋದು. ಇದು ತುಂಬ ಪವರ್ಫುಲ್ ಟೆಕ್ನಿಕ್. ಇದು ಹವಾಯನ್ ಟೆಕ್ನಿಕ್ ಅಂತ ಕರೀತಾರೆ ಇದನ್ನು. ಸೊ ಏನು ಮಾಡಬೇಕಪ್ಪ ಅಂದರೆ, ನಮ್ಮ ಈ ಥರ ಏನು ನಾನು ಕಾಣಿಸ್ತಾ ಇದ್ದೀನಿ ಅಂದರೆ ಹಾಕಿ. ಇದನ್ನು ನಾನು ಫಸ್ಟಿಗೆ ಹೇಳ್ಕೊಡ್ತೀನಿ ನಿಮಗೆ. ನೀವು ಕೂಡ ಫ್ರೀ ಇರೋವಾಗೆಲ್ಲ ಇದನ್ನು ಪ್ರಾಕ್ಟೀಸ್ ಮಾಡಬಹುದು. ಆಮೇಲೆ ಅಫರ್ಮೇಷನ್ ಬರೆಯೋದನ್ನು ಹೇಳ್ತೀನಿ ಎಂದಿದೆ. ತುಂಬ ಥರ ಅಫರ್ಮೇಷನ್ಸ್ ಇದೆ, ತುಂಬ ಥರ ಬರೀಬಹುದು. ಎಸ್, ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಎಸ್ ಸರ್, ಸುಜಯ್ ಸರ್, ಥ್ಯಾಂಕ್ ಯು. ಈಗ ತುಂಬ ಹಣಕಾಸಿನ ತೊಂದರೆ ಆಗಿರುತ್ತೆ, ಇಮ್ಮಿಡಿಯೇಟ್ ಹಣ ಬೇಕು ಅಂತಂದಾಗ ಅಫರ್ಮೇಷನ್ ಬರೀಬಹುದು ನೀವು. ಆಯಿತಾ? ಹೇಗೆ ಅಂದರೆ ಡೈರಿನಲ್ಲಾದರೂ ಬರೀರಿ ಅಥವಾ ಒಂದು ಶೀಟಲ್ಲಾದರೂ ಬರೀರಿ. ಅಫರ್ಮೇಷನ್ ಯಾವಾಗಲೂ ರೆಡ್ ಪೆನ್ನಲ್ಲಿ ಬರೀರಿ, ಅಟ್ರಾಕ್ಷನ್ ಬೇಗ ಆಗುತ್ತೆ ರೆಡ್ ಪೆನ್ನಲ್ಲಿ ಬರೆದ್ರೆ. ಅದು ತುಂಬ ಡಿಸೈನ್ಸ್, ತುಂಬ ವಿಧವಾದ ಅಫರ್ಮೇಷನ್ಸ್ ಇದ್ದಾವೆ, ತುಂಬ ರೀತಿನಲ್ಲಿದ್ದಾವೆ. ನಾನೊಂದು 3-4 ರೀತಿ ನಿಮಗೆ ಹೇಳ್ತೀನಿ. ಅದರಲ್ಲಿ 369 ಅನ್ನೋದು ತುಂಬ ಪವರ್ಫುಲ್, ಎಲ್ಲರೂ ಮಾಡುವಂಥದ್ದು. ಅದು ಜಾಸ್ತಿ ಅದರಲ್ಲಿ ರಿಸಲ್ಟ್ ಬೇಗ ಬರುತ್ತೆ ಅಂತ ಹೇಳ್ತಾರೆ. 369 ಅಂದ್ರೇನಿಲ್ಲ, ಇದು ಟೆಸ್ಲಾ ಮೆಥಡ್ ಅಂತಲೂ ಕೂಡ ಕರೀತಾರೆ ಇದನ್ನು. ಒಬ್ಬ ವಿಜ್ಞಾನಿ ಕಂಡಿರ್ತಕ್ಕಂಥದ್ದು. ಅವರು ಇದನ್ನು ಮಾಡಿ ತುಂಬ ಫೇಮಸ್ ಆಗಿದ್ದಾರೆ. ಸೊ ಏನಪ್ಪ ಅಂದರೆ 369 ಅಂದರೆ ಬೆಳಗ್ಗೆ 3 ಸಾರಿ ಬರೆಯೋದು. ಒಂದೇ ಅಫರ್ಮೇಷನನ್ನು ಬೆಳಗ್ಗೆ 3 ಸಾರಿ ಬರೆಯೋದು, ಮಧ್ಯಾಹ್ನ 6 ಸಾರಿ ಬರೆಯೋದು, ರಾತ್ರಿ ಅದೇ ವಿಷಯವನ್ನು 9 ಸಾರಿ ಬರೆಯೋದು. ಈಗ ನಿಮಗೆ ಹೇಗಂದರೆ, ಈಗ ಈ ತಿಂಗಳು ನಿಮಗೆ 1 ಲಕ್ಷ ರೂಪಾಯಿ ಬೇಕು ಅಂತಿದ್ರೆ, ಈ ತಿಂಗಳು ನಾನು ಏಪ್ರಿಲ್ ತಿಂಗಳಲ್ಲಿ ಅಥವಾ ಪ್ರತಿ ತಿಂಗಳು ಆ ಥರ ಬೇಕಾದರೂ ಬರೀಬಹುದು. ಪ್ರತಿ ತಿಂಗಳು ನಾನು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡುತ್ತಿದ್ದೇನೆ ಅಥವಾ ಲಾಭ ಬರುತ್ತಿದೆ. ಪ್ರತಿ ತಿಂಗಳು ನಾನು ಮಾಡುತ್ತಿರುವಂಥ ಕೆಲಸದಲ್ಲಿ ಪ್ರತಿ ತಿಂಗಳು ನನಗೆ 1 ಲಕ್ಷ ರೂಪಾಯಿ ಲಾಭ ಬರುತ್ತಿದೆ ಅಂತ ಬೆಳಗ್ಗೆ 3 ಸಾರಿ ಬರಿಬೇಕು, ಮಧ್ಯಾಹ್ನ 6 ಸಾರಿ ಬರಿಬೇಕು, ರಾತ್ರಿ ಮಲಗುವಾಗ ಅದನ್ನೇ 9 ಸಾರಿ ಬರಿಬೇಕು. ಒಂದು ಡೈರಿ ಇಟ್ಕೊಂಡು 45 ಡೇಸ್ ಅದನ್ನು ಬರಿಬೇಕು. ಆ ಸೇಮ್ ಟೈಮ್ ಬರೆಯೋವಾಗ ಆ 1 ಲಕ್ಷ ರೂಪಾಯಿ ನಿಮಗೆ ಲಾಭ ಬಂದಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅದನ್ನು ನೀವು ಅಲ್ಲಿ ಫೀಲ್ ಮಾಡಬೇಕು. ಸುಮ್ಮನೆ ಅದೇನೋ ಹೇಳ್ತಾರಲ್ಲ, ಕಿವುಡಿಕ್ದ ಮೂಗುಂಡ, ಆ ಥರ ಬರೀಬಾರ್ದು. 1 ಲಕ್ಷ ಬಂದಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ, ನೀವು ಹೇಗೆ ಥಿಂಕ್ ಮಾಡ್ತೀರಾ ಅದನ್ನು ಫೀಲ್ ಮಾಡ್ತಾ ಬರಿಬೇಕು. ಈಗ 1 ಲಕ್ಷ ರೂಪಾಯಿ ಪ್ರತಿ ತಿಂಗಳು ನನಗೆ ಬಂದಿದೆ ಅಂಥೇಳಿ ಆಲ್ರೆಡಿ ಬಂದಿದೆ, ಅದನ್ನು ನೀವು ಫೀಲ್ ಮಾಡ್ತಾ ಇದ್ದೀರಾ, ಅದನ್ನು ಉಪಯೋಗಿಸ್ತಾ ಇದ್ದೀರಾ, ಆ ಮನಸ್ಥಿತಿಯಲ್ಲಿ ಬರೀಬೇಕು. ಇದು 45 ಡೇಸ್ ಬರೀಬೇಕು. ಇದು ಒಂದು ಮೆಥಡು. ಇನ್ನೊಂದು 3x × 10 ಅಂತ ಬರುತ್ತೆ. ಅಂದರೆ 3 ಅಫರ್ಮೇಷನ್ಗಳನ್ನು ಒಂದೇ ಸರಿ. ಈಗ ನಿಮಗೆ ಹಣದ ಬಗ್ಗೆ ಬರೀಬೇಕು ಅಂತಂದರೆ, ನಾನು ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಲಾಭವನ್ನು ಮಾಡುತ್ತಿದ್ದೇನೆ ಅಥವಾ ಲಾಭ ಬರುತ್ತಿದೆ, ಅದು ಒಂದು ಅಫರ್ಮೇಷನ್ನು. ಇಲ್ಲ ನೀವು ಯಾವುದಾದ್ರು ಜಾಬು ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಬಿಸ್ನೆಸ್ ಬಗ್ಗೆ ಬರೀರಿ. 3 ಅಫರ್ಮೇಷನ್ನ ಅಟ್ ಎ ಟೈಮ್ ಬರಿಬೋದು. ಅದು 10 ಡೇಸ್ ಬರಿಬೇಕು. ಇದು ಒಂದು ಮೆಥಡು. ಇನ್ನೊಂದು ಪವರ್ಫುಲ್ ಮೆಥಡ್ ಇದೆ, 55 × 5 ಅಂತ. ಇದು ಏನಪ್ಪ ಅಂತಂದರೆ, ಒಂದೇ ಅಫರ್ಮೇಷನನ್ನು, ಒಂದೇ ಟಾಪಿಕನ್ನು 55 ಸಾರಿ ಬರಿಬೇಕು. ಇಂಟು 5 ಅಂದರೆ 5 ದಿವಸ ಬರಿಬೇಕು. ಇದು ಸಖತ್ ಪವರ್ಫುಲ್ ಆಗಿರುತ್ತೆ. ಇದನ್ನು ನೀವು ಆರಾಮಾಗಿ ಬರಿಬಹುದು. ಈ ಥರ
ಆಮೇಲಿಂದ ಇದು ಯಾವುದು ಬೇಡ ನನಗೆ ಇನ್ನೂ ಈಸಿಯಾಗಿ ಬರಿತೀನಿ ಅಂದರೆ ಎಲ್ಲ ಅಫರ್ಮೇಷನ್ನು ಬರೀರಿ. ನಿಮ್ಗೆ ಏನೇನು ಬೇಕು ಲೈಫಲ್ಲಿ, ಮನೆ ಬಗ್ಗೆ, ಹೆಲ್ತ್ ಬಗ್ಗೆ, ನಾನು ತುಂಬ ಆರೋಗ್ಯವಾಗಿದ್ದೇನೆ, ಈ ಥರ ನಾನು ಪ್ರತಿ ದಿವಸ ನಿಮ್ಗೆ ಏನೇನು ಬೇಕು ಅದೆಲ್ಲ ಹೆಲ್ತು, ವೆಲ್ತು, ಅಬಂಡೆನ್ಸು ಎಲ್ಲವನ್ನು ಒಂದು ಯಾವ ಥರ ಬರಿಬೇಕಂದ್ರೆ ನೀವು ಒಂದು ಸ್ಟೋರಿ ಥರ ಬರಿಬೇಕು. ಅದನ್ನು ಪ್ರತಿ ದಿವಸ ನಿಮ್ಮ ಸ್ಟೋರಿಯನ್ನು ನೀವೇ ಓದಬೇಕು. ಅಂದರೆ ಈಗ 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ನಾನು ಹೇಗಿರಬೇಕು, ನಿಮ್ಮ ಲೈಫ್ ಹೇಗಿರಬೇಕು ಅನ್ನೋದನ್ನು ಕಲ್ಪನೆ ಮಾಡಿ, ವಿಜುವಲೈಸೇಷನ್ ಮಾಡಿ, ಲೈಕ್ ಸ್ಟೋರಿ ಥರ, ಈಗ ಕಾದಂಬರಿ ಎಲ್ಲ ಬರೀತಾರಲ್ಲ ಆ ಥರ ಬರೆದ್ರೆ ಇನ್ನೂ ನಿಮಗೆ ಡೀಪಾಗಿ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಆಯಿತಾ? ಆ ಥರ ಬರೆದು ಅದನ್ನು ಪ್ರತಿ ದಿವಸ ನಿಮ್ಮ ಸ್ಟೋರಿಯನ್ನು ನೀವೇ ಓದೋದು. ಈ ಥರ 1 ವರ್ಷ ಆದಮೇಲೆ ಈಗ ಒಂದು ದಿವಸ ನಾನು ಎದ್ದೆ, ನನಗೆ ಈ ಥರ ಇಷ್ಟು ದುಡ್ಡು ಸಿಕ್ತು, ಈ ಥರ ಕಾರಲ್ಲಿ ನಾನು ಹೋಗ್ತಾ ಇದ್ದೇನೆ. ನಿಮ್ಮದೇ ಒಂದು ಜೀವನವನ್ನು ನೀವು ಕಲ್ಪನೆ ಮಾಡಿಕೊಂಡು ಲೈಕ್ ಸ್ಟೋರಿ ಥರ ಬರೀರಿ. ಒಂದು 3-4 ಪೇಜ್ ಬರೀರಿ, ಡೀಟೈಲಾಗಿ ಡೀಪಾಗಿ ಬರೀರಿ. ಆದಷ್ಟು ಎಲ್ಲ ವಿಷಯಗಳನ್ನು ಅದರಲ್ಲಿ ಬರೋ ಥರ ಬರೀರಿ. ಅದನ್ನು ನೀವು ಪ್ರತಿ ದಿವಸ ರಾತ್ರಿ ಓದಿ ಮಲ್ಕೊಳ್ಬಹುದು. ಇಲ್ಲ ಅಂದರೆ ನಿಮ್ಮ ಮುಂದಿನ ಜೀವನ ಹೇಗಿರಬೇಕು ಅದನ್ನು ನೀವು ರೆಕಾರ್ಡ್ ಮಾಡ್ಬೋದು. ಆಡಿಯೋ ಕ್ಲಿಪ್ ಅಂತಾರಲ್ಲ ಆ ಥರ ನಿಮ್ಮದೇ ವಾಯ್ಸಲ್ಲಿ ಆಡಿಯೋ ಕ್ಲಿಪ್ಪನ್ನು ರೆಡಿ ಮಾಡಿ, ನನಗೆ ಪ್ರತಿ ತಿಂಗಳು ಇಷ್ಟು ಹಣ ಬರ್ತಾ ಇದೆ, ನಾನು ಖುಷಿಯಾಗಿದ್ದೇನೆ, ತುಂಬ ಹ್ಯಾಪಿಯಾಗಿ ಅದನ್ನು ಫೀಲ್ ಮಾಡ್ತಾ ಒಂದು ಆಡಿಯೋ ರೆಕಾರ್ಡನ್ನು ಮಾಡಿ. ಆಡಿಯೋ ರೆಕಾರ್ಡನ್ನು ಮಾಡಿ ಅದನ್ನು ಕೂಡ ನೀವು ರಾತ್ರಿ ಸಮಯ ಮಲಗೋವಾಗ ಹಾಕ್ಕೊಂಡು, ಬರೆಯೋಕ್ಕೆ ನನಗೆ ಆಗಲ್ಲ ಅಂದರೆ ಆಡಿಯೋನ ಪ್ಲೇ ಮಾಡಿ ಅದನ್ನು ಕೇಳ್ತಾ ನಿದ್ದೆ ಮಾಡಿ. ಅವಾಗ ಏನಾಗುತ್ತೆ ಅಂದರೆ ಲಾಸ್ಟು ನಾವು ಮಲಗಬೇಕಾದ್ರೆ ಏನು ಕೇಳ್ತೀವಲ್ವಾ ಅದು ನಮ್ಮ ಮೈಂಡಲ್ಲಿ ಜಾಸ್ತಿ ಕೂತ್ಕೊಳ್ಳುತ್ತೆ. ಈಗ ನಿಮಗೆ ಗೊತ್ತಿರ್ಬೋದು, ಏನೋ ಒಂದು ಕೆಟ್ಟ ವಿಷಯ ಮಾತಾಡ್ತೀರ, ಒಂದು ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ತಾರೆ, ಒಂದು ಭೂತದ ಬಗ್ಗೆ ಮಾತಾಡ್ತೀರಾ, ಅಥವಾ ಭೂತದ ಫಿಲಮ್ ನೋಡಿ ಮಲ್ಕೋತೀರಾ ಅಂದರೆ ರಾತ್ರಿ ಕನಸಲ್ಲಿ ಏನು ಬರುತ್ತೆ, ಭೂತನೇ ಬರುತ್ತೆ ಅಲ್ವಾ, ಭಯ ಪಡಿಸುತ್ತೆ, ನಿಮಗೆ ಪದೇ ಎಚ್ಚರ ಆಗುತ್ತೆ. ಆ ಥರ ಆದಷ್ಟು ಮಲಗಬೇಕಾದ್ರೆ ಒಳ್ಳೆ ವಿಷಯಗಳನ್ನು, ಒಳ್ಳೆ ಸ್ಟೋರಿಯನ್ನು, ಆ ಸ್ಟೋರಿ ನಿಮ್ಮದೇ ಆಗಿರಲಿ, ಆ ಥರ ಒಂದು ಒಳ್ಳೆ ಸ್ಟೋರಿಯನ್ನು ಆಡಿಯೋ ಕ್ಲಿಪ್ ರೆಡಿ ಮಾಡ್ಕೊಳ್ಳಿ. ನೀವು ಇನ್ನು 1 ವರ್ಷ ಅಥವಾ 3 ವರ್ಷ ಬಿಟ್ಟು ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ, ನಿಮ್ಮ ಹತ್ರ ಏನೇನಿರುತ್ತೆ, ಯಾರ್ಯಾರು ನಿಮ್ಮ ಜೊತೆ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಯಾರಿರ್ತಾರೆ, ನಿಮ್ಮ ರಿಲೇಟಿವ್ ಯಾರಿರ್ತಾರೆ, ನಿಮ್ಮ ಸಂಬಂಧಿಕರು ನಿಮ್ಮ ಜೊತೆ ಹೇಗಿರ್ತಾರೆ, ಅದೆಲ್ಲವನ್ನು ನೀವು ಆಡಿಯೋ ಕ್ಲಿಪ್ ಮಾಡಿ, ನೀಟಾಗಿ ಆಡಿಯೋ ಕ್ಲಿಪ್ ಮಾಡಿ. ಅದಕ್ಕೆ ನಿಮಗೆ ಮ್ಯೂಸಿಕ್ ಕೊಡೋಕ್ಕೆ ಬರುತ್ತೆ ಅಂದರೆ ಒಂದು ಸುಂದರವಾದ ಒಂದು ಮ್ಯೂಸಿಕ್ಕನ್ನು ಕೊಟ್ಟು ನಿಮ್ಮ ಜೀವನವನ್ನು ಕಲರ್ಫುಲ್ಲಾಗಿ ನೀವೇ ಮಾತಾಡಿ, ಅದನ್ನು ಏನು ಮಾಡಿ ಆಡಿಯೋ ಕ್ಲಿಪ್ ಮಾಡಿ ಡೈಲಿ ರಾತ್ರಿ ಮಲಗಬೇಕಾದ್ರೆ ಅದನ್ನು ಕೇಳ್ತಾ ಮಲ್ಕೊಳ್ಳಿ. ಇನ್ನೇನು ನಿದ್ದೆ ಜಾರ್ತಾ ಇದ್ದೀರಾ ಅನ್ನೋವಾಗ ಅದನ್ನು ಆ ಆಡಿಯೋ ಕ್ಲಿಪ್ಪನ್ನು ಆನ್ ಮಾಡಿ ಮಲ್ಕೊಳ್ಳಿ. ಅದನ್ನು ತುಂಬ ಇಂಟ್ರೆಸ್ಟಾಗಿ ಕೇಳ್ತಾ ಹಾಗೆ ನಿದ್ದೆ ಮಾಡಿ. ಅದೇನಾಗುತ್ತೆ, ಕ್ರಮೇಣ ಬರ್ತಾ ಒಂದು 10 ಡೇಸ್, 15 ಡೇಸ್, 21 ಡೇಸ್, 48 ಡೇಸ್ ಆಗ್ತಾ ಏನಾಗುತ್ತೆ, ರಿಯಲ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಮಲಗಬೇಕಾದ್ರೆ ಏನು ಯೋಚನೆ ಮಾಡಿ ಮಲಗ್ತೀರಾ ಅದು ಮುಂದೆ ನಿಮ್ಮ ಲೈಫಲ್ಲಿ ಅದೇ ಆಗೋದು. ಸೊ ಹಾಗಾಗಿ ಈ ಥರ ಆಡಿಯೋ ಕ್ಲಿಪ್ಪನ್ನು ರೆಡಿ ಮಾಡ್ಕೊಳ್ಳಿ. ಇಲ್ಲ ಬರೀರಿ, ನಿಮಗೆ ಬರೆಯೋಕ್ಕೆ ಇಷ್ಟ ಇದೆ ಅಂದರೆ ಬರೆದ್ಬಿಟ್ಟು ಅದನ್ನು ಆ ಸ್ಟೋರಿನ ರಾತ್ರಿ ಡೈಲಿ ಓದಿ ಮಲ್ಕೊಳ್ಳಿ. ಅದು ಕೂಡ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಲೈಫ್ ಚೇಂಜ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಜೀವನವನ್ನು ತುಂಬ ಬೆಟರಾಗಿ, ಈಗೇನಿದ್ದೀರಾ ಇದರಿಂದ ಇನ್ನೊಂದು 10 ಸ್ಟೆಪ್ ಅಥವಾ 5 ಸ್ಟೆಪ್ ಮುಂದೆ ಹೋಗಿ ತುಂಬ ಸುಂದರವಾಗಿ ನಿಮ್ಮ ಜೀವನ ನೀವು ಕಟ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಫಸ್ಟು ನಿಮ್ಮ ಥಾಟ್ ಇಲ್ಲಿ ಚೇಂಜ್ ಆಗಿಲ್ಲ ಅಂದರೆ ಮತ್ತೆ ಎಲ್ಲೂ ಚೇಂಜ್ ಆಗೋಕ್ಕಾಗಲ್ಲ. ನೀವು ಸ್ಟೋರಿನ ಬರೆದ್ಬಿಟ್ಟು ಇದೆಲ್ಲ ಆಗುತ್ತಾ, ಎಲ್ಲಾಗುತ್ತೆ ಅಂತ ಒಂದು ನೆಗೆಟಿವ್ ಥಾಟ್ ನಿಮ್ಮ ತಲೆಗೆ ಹಾಕ್ಕೊಂಡು ಮಲಗಿದ್ರಿ ಅಂದರೆ ಈ ವರ್ಷ ಅಲ್ಲ 10 ವರ್ಷ ನೀವು ಅಫರ್ಮೇಷನ್ ಕೇಳಿದ್ರು ಚೇಂಜ್ ಆಗಲ್ಲ. ನೀವೇನು ಸ್ಟೋರಿ ಬರೆದಿದ್ದೀರಾ, ಏನು ಸ್ಟೋರಿ ಕ್ಲಿಪ್ ಮಾಡಿದ್ದೀರಾ, ಆಡಿಯೋ ಕ್ಲಿಪ್ ಮಾಡಿದ್ದೀರಾ, ಅದೆಲ್ಲ ಆಗಿದೆ, ನನ್ನ ಹತ್ರ ನನ್ನ ಜೀವನದಲ್ಲಿ ಬದಲಾವಣೆ ಆಗಿದೆ ಅಂತ ನೀವು ಯಾವಾಗ ಅದನ್ನು ಒಪ್ಕೋತೀರಾ, ನಂಬ್ತೀರಾ, ಆವಾಗ ನಿಮ್ಮ ಲೈಫು ಚೇಂಜ್ ಆಗುತ್ತೆ. ಹಣದ ವಿಷಯದಲ್ಲೂ ಅಷ್ಟೇ, ಎಲ್ಲ ವಿಷಯದಲ್ಲೂ ಅಷ್ಟೇ. ಈ ಥರ ನೀವು ರೆಡಿ ಮಾಡಿಕೊಂಡು ಓದೋದು ಅಥವಾ ಬರೆಯೋದು ಅಥವಾ ಕೇಳೋದು, ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಮಾಡ್ಕೊಳ್ಳಿ. ನಿಮ್ಮ ಜೀವನ ಹೇಗಿರಬೇಕು ಅಂತ ನೀವೇ ಡಿಸೈನ್ ಮಾಡಿ ಅದನ್ನು ರೆಡಿ ಮಾಡ್ಕೊಳ್ಳಿ. ಓಕೆನಾ? ಎಸ್, ಈಗ ಅರ್ಥ ಆಯ್ತಾ? ಇದರಲ್ಲಿ ಏನಾದರೂ ನಿಮಗೆ ಅಫರ್ಮೇಷನ್ ಬರೆಯೋದು ಅಥವಾ ಇದು ಗೊತ್ತಾಗಿಲ್ಲ ಅಂದರೆ ಕೇಳಿ. ಇನ್ನೊಂದು ಡೈರಿನಲ್ಲಿ ನಾನು ತೋರಿಸ್ತೀನಿ ನಿಮಗೆ, ನಮಗೆ ಹೇಗೆ ಬರೆಸ್ತಾ ಇದ್ರು ಅಂತ. ಅದು ಯೆಲ್ಲೋ ಕಲರ್ ಶೀಟಲ್ಲಿ ಕೂಡ ಮಾಡಬಹುದು, ನಿಮ್ಮದು ಪೇಪರ್ ಸಿಕ್ಕಿದ್ರೆ.
ನಮಗೆ ಡೈರಿ ಕಳಿಸಿದ್ರು, ಅದರಲ್ಲೇ ಬಂದ್ಬಿಟ್ಟಿತ್ತದು. ಒಂದು ನಿಮಿಷ ಡೈರಿ ಕಾಣ್ತಾ ಇದೆಯಾ ಎಲ್ರಿಗೂ? ಎಸ್ ಅಂತ ಹಾಕಿ ಕಾಣಿಸ್ತಾ ಇದೆ ಅಂದರೆ. ಈ ಥರ ನಮಗೆ ಡೈರಿ ಬಂದಿತ್ತಾಯ್ತಾ, ನಮ್ಮ ಗುರುಗಳು ಕಳಿಸ್ಕೊಟ್ಟಿದ್ದು. ಓಕೆ, ನೋಡಿ ಅದರಲ್ಲಿ ಡೀಟೇಲಾಗಿ ಈ ಥರ ಎಲ್ಲ ಮಾರ್ಕ್ ಎಲ್ಲ ಮಾಡಿ ಡೈಲಿ ನಾವು ಹೇಗೆ ಬರಿಬೇಕು, ಏನು ಬರಿಬೇಕು ಅನ್ನೋದೆಲ್ಲ ನಮಗೆ ಗೈಡೆನ್ಸ್ ಮಾಡ್ತಾಯಿದ್ರು. ಓಕೆ, ಇದರಲ್ಲಿ ನಾನು ಅಫರ್ಮೇಷನನ್ನು ನಿಮಗೆ ಹೇಳ್ತೀನಿ. ಅಫರ್ಮೇಷನ್ ಯಾವಾಗಲೂ ನೀವು ನಿಮ್ಮ ಸ್ವಾರ್ಥಕ್ಕೆ ಬರಿಬಾರ್ದು, ಅದರಲ್ಲಿ ಬೇರೆಯವರ ಏಳಿಗೆನೂ ಇರಬೇಕು, ಆ ಥರ ನೀವು ಬರಿಬೇಕು ಅದನ್ನು. ಒಂದು ನಿಮಿಷ ತೋರಿಸ್ಬಿಡ್ತೀನಿ ನಾನು. ನೋಡಿ, ಈ ಥರ ಅವರು ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ಕಾಣಿಸಿಲ್ಲ ಅಂದರೆ ಓಕೆ, ನಾನು ಫೋಟೋ ತೆಗೆದು ಹಾಕ್ತೀನಿ ಬೇಕಾದರೆ. ಈ ಥರ ಯೆಲ್ಲೋ ಕಲರ್ ಸರಿಯಾಗಿ ಕಾಣಿಸ್ತಿಲ್ಲ ಮೇಡಮ್, ಅದು ಬರೀ ಇದು ಮಾತ್ರ ಕಾಣುತ್ತೆ. ನೋಟ್ಬುಕ್ ನಿಮಗೆ ಫೋಟೋ ತೆಗೆದು ಹಾಕ್ತೀನಿ, ಓಕೆನಾ? ಫೋಟೋ ತೆಗ್ದಾಕಿ, ಅದು ಸರಿ ಕಾಣ್ತಿಲ್ಲ. ಓಕೆ ಓಕೆ, ಇಲ್ಲ ಅಂದರೆ ನೀವೇನು ಮಾಡಿ ಗೊತ್ತಾ, ಒಂದು ಇಲ್ಲೆಲ್ಲಿದೆ ಎಲ್ಲೋ ಶೀಟ್, ಈ ಥರ ಒಂದು ಶೀಟಲ್ಲಿ ಒಂದು ಓವಲ್ ಶೇಪ್ ರೆಡ್ ಪೆನ್ ತಗೊಂಡು ಹಿಂಗೆ ಓವಲ್ ಶೇಪ್ ಹಾಕಬೇಕು. ಅದರೊಳಗಡೆ ನಿಮ್ಮ ಅಫರ್ಮೇಷನನ್ನು ಬರೆದು 3 ಶೀಟಲ್ಲಿ ಬರೆದು, ಒಂದನ್ನು ನೀವು ಡೈಲಿ ನೀವು ನೋಡೋ ಹಾಗೆ ಕಾಣಿಸೋ ಹಾಗೆ ನಿಮಗೆ ಅಂಟಿಸ್ಕೋಬೇಕು, ಇನ್ನೊಂದನ್ನು ದೇವ್ರ ಮನೆಯಲ್ಲಿ ಇಡಬೇಕು, ಇನ್ನೊಂದನ್ನು ಸುಟ್ಬಿಟ್ಟು ಯೂನಿವರ್ಸ್ಗೆ ಬಿಡಬೇಕು. ಆ ಥರ ಕೂಡ ಮಾಡ್ಬೋದು. ಅದು ನಾನು ಫೋಟೋ ತೆಗೆದು ಹಾಕ್ತೀನಿ ಏನು ಬರಿಬೇಕು ಅಂತೇಳಿ. ಅದರಲ್ಲಿ ನಿಮಗೆ ತುಂಬ ಕ್ಲಾರಿಟಿ ಇರಬೇಕು. ಬರಿಬೇಕಾದ್ರೆ ನನಗಿಂಥದ್ದೇ ವಸ್ತು ಬೇಕು, ಇಷ್ಟೇ ದುಡ್ಡು ಬೇಕು, ಇಂಥ ತಾರೀಕಿಗೆ ಬೇಕು ಅಂತ ನೀವು ಸುಮ್ಮನೆ ಹಿಂಗೆ ಶಾಂತವಾಗಿ ಕೂತ್ಕೊಂಡಾಗ ನಿಮಗೊಂದು ಡೇಟ್ ಬರುತ್ತೆ ತಲೆಯಲ್ಲಿ. ಆ ಡೇಟಿಗೆ ನಿಮಗೆ ಇಷ್ಟು ಹಣ ಬೇಕು ಅಂತ ನೀವು ಅದನ್ನು ಕ್ಲಾರಿಟಿಯಾಗಿ ತುಂಬ ಪವರ್ಫುಲ್ ಮೈಂಡಲ್ಲಿ ಬರಿಬೇಕು ಅದನ್ನು, ಆಯಿತಾ? ಹಂಗೆ ಬರೆದಾಗ ನಿಮಗೆ ಕೂಡ ಆ ಮಂತಿಗೆ ಅಷ್ಟು ಅಮೌಂಟ್ ಸಿಗುತ್ತೆ, ಇಲ್ಲ ಆ ಅಮೌಂಟ್ ದುಡಿಲಿಕ್ಕೆ ನಿಮಗೆ ದಾರಿ ಸಿಗುತ್ತೆ. ಅದನ್ನಾದರೂ ಮಾಡಿ. ಇದು ಗ್ರೂಪಲ್ಲಿ ನಾನು ಫೋಟೋ ಹಾಕ್ತೀನಿ, ಒಂದು ಎಕ್ಸಾಂಪಲ್ ಹೇಗೆ ಬರಿಬೇಕು ಅಂತ ಬರೆದ್ಬಿಟ್ಟು ಹಾಕ್ತೀನಿ ನಾನು ನಿಮಗೆ. ಅದನ್ನು ಕೂಡ ನೀವು ಮಾಡಬಹುದು. ಇದೆಲ್ಲ ಅಫರ್ಮೇಷನ್ನ ಬರೆಯೋ ಅಂಥ ರೀತಿ. ಈಗ 369 ಅರ್ಥ ಆಯ್ತಲ್ವಾ? 5 × 55 ಅರ್ಥ ಆಯಿತು. ಆಮೇಲೆ 3x × 10 ಅಂದರೆ 3 ಅಫರ್ಮೇಷನ್ಗಳನ್ನು ಅಟ್ ಎ ಟೈಮ್ ಬರೆಯೋದು. 10 ದಿವಸ ಬರಿಬೇಕು. 10 ದಿವಸ ಯಾವುದಾದ್ರು 3, ಹೆಲ್ತು, ವೆಲ್ತು, ಆಮೇಲೆ ರಿಲೇಷನ್ಶಿಪ್, ಈ ಥರ 3ನ್ನ ಮಿಕ್ಸ್ ಮಾಡಿ ಒಂದೊಂದು ಅಫರ್ಮೇಷನ್ನು 3 ಅಫರ್ಮೇಷನನ್ನು ಬರೀಬಹುದು. ಇಲ್ಲ ಯಾವುದಾದ್ರು ತುಂಬ ಒಂದು ಕ್ರಿಟಿಕಲ್ ಆಗಿದೆ ಕಂಡೀಷನ್ನು, ಇದು ನನಗೆ ಆಗಲೇಬೇಕು ಇಮ್ಮಿಡಿಯೇಟು ಅಂತಂದರೆ 55 ಸಾರಿ ಬರೀರಿ, 5 ದಿನ ಬರೀರಿ. ಒಂದೇ ವಿಷಯವನ್ನು ಒಂದೇ ಸಮಯಕ್ಕೆ ಒಂದೇ ಜಾಗದಲ್ಲಿ ಕೂತ್ಕೊಂಡು 55, ಈಗ ನೀವು ಬೆಳಿಗ್ಗೆ 5 ಗಂಟೆಗೆ ಬರಿತಾ ಇದ್ದೀರಾ ಅಂದರೆ 5 ಗಂಟೆಗೆ ಬರೀರಿ. 55 ಸಾರಿ ಬರಿಬೇಕು. ಒಂದೇ ವಿಷಯವನ್ನು 55 ಸಾರಿ ಬರಿಬೇಕು. ಆಮೇಲೆ 5 ದಿವಸ ಬರಿಬೇಕು. ಆ ಥರ ಕೂಡ 3 ಟೈಮ್ ಬರಿಬೇಕಾ? 3 ಟೈಮ್ ಬರಿಬೇಕಾ ಇದು? ಇಲ್ಲ, 1 ಟೈಮು, ಯಾವ್ದಾದ್ರು 1 ಟೈಮ್. ನೀವು ರಾತ್ರಿ ಮಲಗುವಾಗ ಮಾಡ್ಕೊತೀರಾ ಅಂದರೆ 55 55 ಟೈಮ್ಸ್ ಬರಿಬೇಕು. ಅಂದರೆ ಈಗ ನಿಮ್ಗೆ ಯಾವುದೋ ಒಂದು ವಿಷಯ ತುಂಬ ಕ್ರಿಟಿಕಲ್ ಆಗಿದೆ, ಇಮ್ಮಿಡಿಯೇಟ್ ಅದರಿಂದ ಹೊರಗೆ ಬರಬೇಕು ಅಂತಂದರೆ ಅದನ್ನು 55 ಸಾರಿ 5 ದಿವಸ ಒಂದೇ ಟೈಮ್ ಬರಿಬೇಕು. ನೈಟು ಯಾವುದಾದ್ರು ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಆದರೆ ಬೆಳಿಗ್ಗೆ, ಮಧ್ಯಾಹ್ನ ಆದರೆ ಮಧ್ಯಾಹ್ನ. ಆದಷ್ಟು ಪ್ಲೇಸ್ ಒಂದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಎಲ್ಲಿ ಕೂತ್ಕೊಂಡು ಬರಿತಿರ್ತೀರ, ಹಾಲಲ್ಲಿ ಕೂತ್ಕೊಂಡು ಬರೆದ್ರೆ ಪ್ರತಿ ದಿವಸ ಅಲ್ಲೇ ಕೂತ್ಕೊಂಡು ಬರೀರಿ, ಅದೇ ಟೈಮ್ಗೆ ಬರೀರಿ.
ಈಗ ಬೆಳಿಗ್ಗೆ 7 ಗಂಟೆಗೆ ಬರಿತೀರಾ ಅಂದರೆ 7 ಗಂಟೆಗೆ ಹಾಲಲ್ಲೇ ನಿಮ್ದು ಯಾವುದೋ ಒಂದು ಕಾರ್ನರ್ ಒಂದು ಗೋಡೆಗೆ ವರ್ಕಿ ಬರಿತಿರ್ತೀರಾ. ಆದಷ್ಟು ಉತ್ತರಕ್ಕೆ ಮುಖ ಮಾಡಿ ಬರೀರಿ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು ಬರೀರಿ ಈ ಅಫರ್ಮೇಷನನ್ನು 55 ಸಾರಿ, ಡೈಲಿ 55 ಸಾರಿ 5 ದಿವಸ ಬರೀರಿ. ಅದು ಇಮ್ಮಿಡಿಯೇಟು ನಿಮಗೆ ಆಗುತ್ತೆ. ಬರಿಬೇಕಾದ್ರೆ ಮನಸ್ಥಿತಿ ತುಂಬ ಶಾಂತವಾಗಿರಲಿ, ಆಲ್ರೆಡಿ ಆಗಿದೆ ಅನ್ನೋ ಮನಸ್ಸಿಂದ ಬರೀರಿ, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಸಖತ್ ಪವರ್ಫುಲ್ಲು. 55 × 5 ಏನಿದೆ ಪವರ್ಫುಲ್ಲು. ಇದು ಎಲ್ಲ ವಿಷಯಕ್ಕೂ ಬರಿಬಹುದು, ಮನಿ ವಿಷಯಕ್ಕೂ ನೀವು ಬರಿಬಹುದು. ಈಗ ಯಾವುದೋ ಒಂದು ಅಮೌಂಟು ಸ್ಟಕ್ ಆಗಿದೆ, ಯಾರೋ ತೊಗೊಂಡೋಗಿದ್ದಾರೆ ಕೊಡ್ತಾ ಇಲ್ಲ, ಅಥವಾ ಲೋನಿಗೆ ಅಪ್ಲೈ ಮಾಡಿದ್ದೀರಾ, ಲೋನ್ ಸ್ಯಾಂಕ್ಷನ್ ಆಗ್ತಾ ಇರಲ್ಲ ಏನೋ ಒಂದು ಕೆಲಸಕ್ಕೆ, ಅಥವಾ ನಿಮಗೆ ಕಸ್ಟಮರ್ಸ್ ಬರ್ತಾ ಇರಲ್ಲ, ಅದಕ್ಕೆ ನೀವೇನು ಮಾಡಿ, ಈ ತಿಂಗಳು ನಂದು 1 ಲಕ್ಷ ರೂಪಾಯಿ ಲಾಭ ಇದೆ ಅಂತೇಳಿ 55 ಸಾರಿ 5 ದಿನ ಬರೀರಿ. ಅದು ನೆಕ್ಸ್ಟ್ ಮಂತಲ್ಲಿ ನಿಮಗೆ ಕ್ಲಿಯರಾಗಿ ವರ್ಕ್ ಸ್ಟಾರ್ಟ್ ಆಗುತ್ತೆ. ತುಂಬ ಕ್ರಿಟಿಕಲ್ ಇದೆ ಈ ವಿಷಯ, ನನಗೆ ಆಗಲೇಬೇಕು, ಇಮ್ಮಿಡಿಯೇಟ್ ಆಗಬೇಕು ಅನ್ನೋರು ಈ ಅಫರ್ಮೇಷನನ್ನು ಬರೀರಿ. ಇಲ್ಲ 369 ಬರೆಯೋರು 369 ಕೂಡ ಬರೀಬಹುದು. ಬೆಳಿಗ್ಗೆ 3 ಸಾರಿ, ಮಧ್ಯಾಹ್ನ 6 ಸಾರಿ, ರಾತ್ರಿ 9 ಸಾರಿ ಬರೀಬೇಕು ಇದನ್ನು. ಆಮೇಲಿಂದ 3x × 10 ಅದನ್ನು 3 ಅಫರ್ಮೇಷನ್ ಬರಿಬೇಕು. ಇವು 55 ಹೇಳಿದ್ನಲ್ಲ, ಅದು ಒಂದೇ ಅಫರ್ಮೇಷನ್ ಬರಿಬೇಕು. ಕ್ಲಿಯರಾಗಿ ಯಾವುದ್ರ ಬಗ್ಗೆ ಬರಿಬೇಕು ಅಂತ ಒಂದೇ ಒಂದು ಅಫರ್ಮೇಷನ್ ಬರಿಬೇಕು, 2 ಬರೆಯಾಗಿಲ್ಲ. 3x × 10 ಇದೆಯಲ್ಲ, ಅದನ್ನು 3 ಅಫರ್ಮೇಷನ್, ಯಾವ್ದಾದ್ರು 3 ಅಫರ್ಮೇಷನ್ ಸೆಲೆಕ್ಟ್ ಮಾಡಿ 3 ಬರೀರಿ. ಓಕೆನಾ? ಇನ್ನೇನಾದ್ರು ಅರ್ಥ ಆಗಿಲ್ಲ ಅಂದರೆ ಆಮೇಲೆ ಗ್ರೂಪಲ್ಲಿ ವಾಯ್ಸ್ ಮೆಸೇಜ್ ಅಥವಾ ಕ್ವಶನ್ ರೈಸ್ ಮಾಡಿ, ನಾನು ವಿತ್ ಎಕ್ಸಾಂಪಲ್ಲು ನಿಮಗೆ ಪಿಕ್ಚರ್ ಹಾಕ್ತೀನಿ, ಫೋಟೋ ಹಾಕ್ತೀನಿ, ನಾನು ಬರೆದಿರೋದು ಹಾಕ್ತೀನಿ. ಇಲ್ಲಾಂದರೆ ಫೋಟೋ ತೆಗೆದ್ಬಿಟ್ಟು ಹಾಕ್ತೀನಿ ನಾನು ನಿಮಗೆ. ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ಕೇಳಿ. ವಾಟರ್ ಅಫರ್ಮೇಷನ್ನು ನಾವು ಡೈಲಿ ಮಾಡ್ತಾ ಇದ್ದೀವಿ. ಹಾಗೆ ಏರ್ ಮ್ಯಾನಿಫೆಸ್ಟೇಷನ್ ಅದನ್ನು ಕೂಡ ನೀವು ಮಾಡಬಹುದು. ಈಗ ಹೊಸ್ದಾಗಿ ಯಾರು ಬಂದಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ಒಂದ್ಸರಿ ಹೇಳ್ತೀನಿ. ಇದು ನೀವು ಎಲ್ಲಿ ಕೂತಲ್ಲೆಲ್ಲ ಬೇಕಾದರೂ ಮಾಡ್ಬೋದು. ದೀರ್ಘವಾಗಿ ಒಂದ್ಸರಿ ಉಸಿರನ್ನ ತಗೊಳ್ಳೋದು, ಹೊಟ್ಟೆ ಫುಲ್ಲು ಬಲೂನ್ ಥರ ಊದ್ಕೋಬೇಕು, ನಾಭಿಯಲ್ಲಿ ಉಸಿರನ್ನ ಹಿಡಿದಿಟ್ಕೋಬೇಕು. ಆವಾಗ ನಿಮ್ಮ ಅಫರ್ಮೇಷನ್ ಇಲ್ಲಿ ಸ್ವಲ್ಪ ಚಿಕ್ಕದಾಗಿರಲಿ, ತುಂಬ ದೊಡ್ಡದಾಗಿ ಹೇಳಕ್ಕೆ ಹೋಗಬೇಡಿ, ಉಸಿರು ಕಟ್ಟೋಕ್ಕಾಗಲ್ಲ ಅಷ್ಟೊತ್ತು. ಈಗ ಉಸಿರನ್ನ ಹೇಳ್ಕೊಂಡು ಇದು ನಿಮಗೆ ಗಂಟೆಗೂ ಮಾಡಬಹುದು. ಯಾವಾಗ ನೆನಪಾಗುತ್ತೆ ಅವಾಗೆಲ್ಲ ಎಲ್ಲಿ ಬೇಕಾದರೂ ಕೂತ್ಕೊಂಡಲ್ಲೆಲ್ಲ ಇದನ್ನು ಮಾಡ್ಬೋದು. ದೀರ್ಘವಾದ ಉಸಿರನ್ನ ತಗೊಂಡು ನಾಭಿಯಲ್ಲಿ ಇಟ್ಕೊಳ್ಳಿ. ಶಗುಣ ಅಂತ ಕರಿತೀವಿ, ಇದು ಸ್ವರ ವಿಜ್ಞಾನದಲ್ಲಿ ಇದಕ್ಕೆ ಶಗುಣ ಅಂತೀವಿ. ಅಂದರೆ ನಮ್ಮ ಹೊಟ್ಟೆ ಒಳಗಡೆ ಪ್ರಾಣಶಕ್ತಿಯನ್ನು ನಾವು ಇಟ್ಕೊಂಡಿರಬೇಕು. ಇಟ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಪ್ರತಿ ತಿಂಗಳು ನಾನು 3 ಲಕ್ಷ ರೂಪಾಯಿ ಲಾಭವನ್ನು ಮಾಡ್ತಿದ್ದೇನೆ ಅಂಥೇಳಿ ಉಸಿರನ್ನ ಬಿಡೋದು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನಾನು ತುಂಬ ಆರೋಗ್ಯವಾಗಿದ್ದೇನೆ. ನಿಮಗಿರುವಂಥ ಕಾಯಿಲೆ ಹೆಸರನ್ನ ಹೇಳ್ಬೇಡಿ. ಈಗ ಫಾರ್ ಎಕ್ಸಾಂಪಲ್ ಶುಗರ್ ಇರುತ್ತೆ, ನಾನು ಶುಗರಿಂದ ಮುಕ್ತಿ ಆ ಥರ ಹೇಳಂಗಿಲ್ಲ. ನಾನು ತುಂಬ ಹೆಲ್ದಿಯಾಗಿದ್ದೇನೆ ಅಂತ ಹೇಳಬೇಕು. ಕಾಯಿಲೆ ಹೆಸರನ್ನ ಯಾವತ್ತೂ ಹೇಳ್ಬೇಡಿ. ನಾನು ತುಂಬ ಹೆಲ್ದಿಯಾಗಿದ್ದೇನೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನ್ನ ಫ್ಯಾಮಿಲಿ ತುಂಬ ಹೆಲ್ದಿಯಾಗಿದೆ. ನಿಮ್ಗೆ ಯಾವ ಅಫರ್ಮೇಷನ್ ಬೇಕೋ ಅದನ್ನು ಹೇಳ್ಬಹುದು. ಹಣದ ವಿಷಯವಾಗಿ ಬಂದಾಗ ಆಲ್ರೆಡಿ ಅದಾಗಿದೆ, ನನ್ನ ಕೈಗೆ ಸಿಕ್ಕಿದೆ ಅಂತ ಖುಷಿಯಾಗಿ ಹೇಳಬೇಕು. ನೀವು ಉಸಿರನ್ನ ಹೇಳ್ಕೊಂಡು ಗಾಳಿ ಹೊಟ್ಟೆ ಒಳಗಡೆ ಇಟ್ಕೊಂಡು ಮನಸ್ಸಲ್ಲಿ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡುತ್ತಿದ್ದೇನೆ ಅಥವಾ ಲಾಭವನ್ನು ಪಡೆಯುತ್ತಿದ್ದೇನೆ, ಈ ಥರ ಹೇಳಿ ಥ್ಯಾಂಕ್ ಯು ಹೇಳಿ 3 ಸಾರಿ ಮಾಡಿ. 1 ಸರಿ ಮಾಡುವಾಗ 3 ಸಾರಿ ಉಸಿರನ್ನ ಹೇಳ್ಕೊಳ್ಳೋದು, ಹೊಟ್ಟೆಯಲ್ಲಿ ಇಟ್ಕೊಳ್ಳೋದು, ಅಫರ್ಮೇಷನ್ ಹೇಳಿ, ಆಮೇಲೆ ನಿಧಾನವಾಗಿ ಉಸಿರನ್ನ ಬಿಡಬೇಕು. ಇದು ಏರ್ ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ ಇದಕ್ಕೆ. ಇದನ್ನು ಕೂಡ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಿ. ದಿನದಲ್ಲಿ 5 ಸರಿ 6 ಸರಿ ಮಾಡಿ. ಮತ್ತೇನು ಕೆಲಸ ಇರುತ್ತೆ, ಸುಮ್ಮನೆ ಕೂತಾಗೆಲ್ಲ ನೀವು ಹೇಳ್ಬೋದಲ್ವಾ, ಮಾಡ್ತಾ ಇರಿದ್ರೆ ಆವಾಗ ನಿಮಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಯಾಕೆ ಇಷ್ಟೊಂದೆಲ್ಲ ಮಾಡಬೇಕು ಅಂತಂದರೆ, ನಮ್ಮ ತಲೆಯಲ್ಲಿ ಹಳೆ ಫೈಲ್ಗಳು ತುಂಬ ಬಂದು ಕೂತಿದ್ದಾವೆ. ಈಗ ನಮ್ಮ ತಂದೆ ತಾಯಿ ಹೇಳಿರೋವಂಥದ್ದು ಇರ್ಬೋದು, ನಮ್ಮ ಹಿರಿಯರು ಹೇಳಿರ್ತಕ್ಕಂಥದ್ದು ಇರ್ಬೋದು, ಅದಕ್ಕೇನು ಬೆಲೆ ಕೊಡ್ತೀಯಾ, ನಮ್ಮ ತಲೆಯಲ್ಲಿ ಗಾಢವಾಗಿ ತುಂಬ ತೆಗಿಯೋಕ್ಕಾಗದೇ ಇರೋಷ್ಟು ಪವರ್ ಆಗಿ ಕೂತ್ಕೊಂಡ್ಬಿಟ್ಟಿದೆ. ಅದನ್ನು ತೆಗಿಬೇಕು ಅಂದರೆ ನೀವು ಇನ್ನೂ ಪವರ್ಫುಲ್ ಮೆಡಿಟೇಷನ್ನು, ಅಫರ್ಮೇಷನ್ನು, ಮ್ಯಾನಿಫೆಸ್ಟೇಷನ್ ಮಾಡಿದಾಗಷ್ಟೇ ಹಳೆಯದೆಲ್ಲ ಹೋಗಿ ಹೊಸದು ಕೂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದು ನಮ್ಮ ಮೈಂಡನ್ನ ರೀಪ್ರೋಗ್ರಾಮ್ ಮಾಡೋದಕ್ಕೆ ನಾವು ಪ್ರತಿ ದಿವಸ ಅಭ್ಯಾಸ ಮಾಡಲೇಬೇಕು. ಒಂದು ದಿವಸ ಯಾವತ್ತೋ ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಸೊ ಹಾಗಾಗಿ ಡೈಲಿ ನೀವು ಹೊಸ ಅಭ್ಯಾಸಗಳನ್ನ ಮಾಡ್ತಾ ಬಂದರೆ, ಹೊಸ ಫೈಲನ್ನ ಇಡ್ತಾ ಬಂದರೆ ಏನಾಗುತ್ತೆ, ಹಳೆ ಫೈಲು ಕೆಳಗೆ ಹೋಗಿ ಒಂದು ದಿವಸ ಅದು ಇಲ್ದಂಗೆ ಆಗುತ್ತೆ. ನಿಮ್ಮ ಹೊಸ ಅಭ್ಯಾಸಗಳು, ಹೊಸ ಕಲಿಕೆಗಳು
ಹೊಸ ಹೊಸ ವಿಷಯಗಳು ತಲೆಯಲ್ಲಿ ಕೂತ್ಕೋತವೆ. ಆವಾಗ ಅದು ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯಿತಾ? ಮಿನಿಮಮ್ ನಿಮಗೆ ಟೈಮ್ ತಗೊಳುತ್ತೆ. ಇವತ್ತು ಹೇಳಿದ ತಕ್ಷಣ ನಾಳೆನೇ 1,00,000 ರೂಪಾಯಿ ಬರಲ್ಲ. ಅದು ಬರೋಕ್ಕೆ ಟೈಮ್ ತಗೊಳುತ್ತೆ. ಆ ತಾಳ್ಮೆ ಮತ್ತು ಆ ಡೆಡಿಕೇಶನ್ ನಿಮ್ಮಲ್ಲಿ ಇರಬೇಕು. ಡನ್? ಓಕೆ ಡನ್. ಪವಾಡ ಅಂತೂ ಆಗೋದಿಲ್ಲ. ಯಾರೋ ಒಂದು 1,000 ಅಥವಾ ಲಕ್ಷದಲ್ಲಿ ಒಬ್ಬರ ಜೀವನದಲ್ಲಿ ಲಾಟ್ರಿ ಹೊಡೆದು ಬಿಡೋದು ಪವಾಡ ಆಗೋದಾಗತ್ತೆ. ಬೇರೆ ಎಲ್ಲರ ಜೀವನದಲ್ಲೂ ಆಗಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಕರ್ಮಾನುಸಾರ ಕೂಡ ನಮಗೆ ಸಿಗುವಂಥ ಲಾಭಗಳಿರ್ತವೆ. ಹಾಗಾಗಿ ನಾನು ಇವತ್ತು ಹೇಳ್ಬಿಟ್ಟೆ ನಾಳೆನೇ ಬಂತು. ಕೆಲವ್ರಿಗೆ ಬಂದುಬಿಡುತ್ತೆ, ಆ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಿರ್ತಾರೆ. ಕೆಲವರು ಯೂನಿವರ್ಸ್ ಜೊತೆ ಆ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡಿರ್ತಾರಲ್ಲ, ಅಂಥವ್ರಿಗೆ ಬಂದುಬಿಡುತ್ತೆ. ಬಟ್ ಕೆಲವ್ರಿಗೆ ಬರಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಮನಸ್ಥಿತಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ಯೂನಿವರ್ಸ್ನ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿ. ಈಗ ಒಂದು ನಿಮಗೆ ತುಂಬ ಏನಂತಾರೆ ಚಡ್ಡಿ ದೋಸ್ತ್ ಅಂತ ಕರೀತಾರಲ್ಲ, ಅವ್ರ ಜೊತೆ ನೀವು ಎಷ್ಟು ಫ್ರೀಯಾಗಿ ಮಾತಾಡ್ತೀರಿ, ನಿಮ್ಮ ಅನಿಸಿಕೆಗಳನ್ನ ಹೇಳ್ತೀರಿ, ನಿಮ್ಮ ಭಾವನೆಗಳನ್ನ ಹೇಳ್ತೀರಿ, ಅದೇ ಥರ ಯೂನಿವರ್ಸ್ ಜೊತೆ ಮಾತಾಡಬೇಕು. ನೀವು ಅಷ್ಟು ಫ್ರೆಂಡ್ ಮಾಡ್ಕೋಬೇಕು. ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ, ಚಿಕ್ಕ ಮಗುನ ಮಾತಾಡ್ದಂಗೆ ಮಾತಾಡಿಸಿ, ತುಂಬ ಪ್ರೀತಿಯಿಂದ ಮಾತಾಡಿಸಿ. ಅದಕ್ಕೆ ದ್ವೇಷ ಗೊತ್ತಿಲ್ಲ, ಇಲ್ಲ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ಮನಸ್ಥಿತಿಯನ್ನು ಅದರ ಮನಸ್ಥಿತಿಗೆ ಹೇಗೆ ನೀವು ಮ್ಯಾಚ್ ಮಾಡ್ತೀರಿ, ಅಷ್ಟು ಬೇಗ ನಿಮಗೆ ರಿಸಲ್ಟ್ ಬರುತ್ತೆ. ಓ ಬಂದ್ಬಿಡುತ್ತಾ, ಯೂನಿವರ್ಸ್ ಕೇಳಿಸ್ಕೊಂಡ್ಬಿಡುತ್ತಾ, ತರ್ಕ ಬುದ್ಧಿ ತಂದ್ರಿ ಕೆಲಸ ಆಗಲ್ಲ. ತರ್ಕ ಬುದ್ಧಿ ಬರಂಗಿಲ್ಲ. ನಾನೀಗ ಕೇಳ್ತಾ ಇದ್ದೀನಿ, ಹೆಂಗೆ ಬಂದ್ಬಿಡುತ್ತೆ, 1,00,000 ನನಗೆ ಹೆಂಗೆ ಬರುತ್ತೆ, ನಾನೇನು ಕೆಲಸನೇ ಮಾಡ್ತಾ ಇಲ್ಲ, ಈ ಥರ ಡೌಟ್ ಬೇಡ. ಹೇಗಾದರೂ ಬರಲಿ, ಬರೋದಷ್ಟೇ ತಾನೇ ಮುಖ್ಯ. ನಮಗೆ ಬರೋದಷ್ಟೇ ಮುಖ್ಯ. ಅದು ಹೆಂಗಾರ ಬರಲಿ. ಬಂದಿದೆ ಬಂದಿದೆ ಬಂದಿದೆ, ಆಗಿದೆ ಆಗಿದೆ ಆಗಿದೆ, ಇದೇ ಮನಸ್ಥಿತಿಯಲ್ಲಿ ಇರಬೇಕು ನೀವು. ಆವಾಗ ಓ ನಾನು ಎಷ್ಟೇ ಸಮಸ್ಯೆ ಕೊಟ್ಟರು, ಏನೇ ಇದು ಮಾಡಿದ್ರು ಇವನ ಮನಸ್ಥಿತಿ ಚೇಂಜ್ ಆಗ್ತಾ ಇಲ್ವಲ್ಲ ಅಂತ ಅದಕ್ಕೆ ಅನಿಸಿ ಕೊಡುತ್ತೆ. ಸೊ ಹಾಗಾಗಿ ತರ್ಕ ಬುದ್ಧಿಯನ್ನು ಮಾಡಬೇಡಿ. ನಾನೇನೂ ಕೆಲಸ ಮಾಡ್ತಾ ಇಲ್ಲ, ನನಗೆ ತಿಂಗ್ಳಿಗೆ 1,00,000 ಹೇಗೆ ಬರುತ್ತಪ್ಪ, ಇಲ್ಲಿ ಕೇಳ್ಬಿಡ್ತೀರಾ 1,00,000 ನನಗೆ ಬರ್ತಾ ಇದೆ ಅಂತ ಅಫರ್ಮೇಷನ್ ಬರೀತೀರಾ. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡು ನಿಮ್ಮ ತಲೆಯಲ್ಲೊಂದು ಡೌಟ್ ಬರುತ್ತೆ, ನಾನು ಮಾಡೋ ಕೆಲಸದಲ್ಲಿ 1,00,000 ರೂಪಾಯಿ ಹೇಗೆ ಮಾಡೋಕ್ಕಾಗತ್ತೆ. ಅದು ಚಿಂತೆ ನಿಮಗೆ ಬೇಡ. ಹೇಗೋ ಬರುತ್ತೆ, ಯಾರ ಮುಖಾಂತರನೋ ಬರುತ್ತೆ, ಹೇಗೋ ದಾರಿ ಓಪನ್ ಆಗುತ್ತೆ, ಹಾಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಮಾತ್ರ ಇರಿ. ನಾನು ಮಾಡ್ತಾ ಇರೋದು ಸಣ್ಣ ಕ್ಯಾಟ್ರಿಂಗು, ನಾನು ಮಾಡ್ತಿರೋದು ಸಣ್ಣ ಟೀ ಶಾಪು, ನನಗೆ 1,00,000 ಹೇಗೆ ಬರುತ್ತೆ. ಯಾರಿಗೆ ಗೊತ್ತು, ನಿಮಗೆ ಬೇರೆ ಆಪರ್ಚುನಿಟಿ ಬರ್ಬೋದು, ಬೇರೆ ದೊಡ್ಡ ಬಿಸ್ನೆಸ್ದು ಅವಕಾಶ ಬರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಒಂದು ಒಳ್ಳೆ ಜಾಬ್ ಸಿಗ್ಬೋದು ಅವರಿಗೆ, ಅಥವಾ ಅವರೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಯಾವಾಗ ಏನು ಎಲ್ಲಿ ಹೇಗಾಗುತ್ತೆ ಅನ್ನೋದು ನಾವು ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಯೂನಿವರ್ಸ್ ಇದು ಕೆಲಸ, ಯಾವುದು ಕೋ ಇನ್ಸಿಡೆಂಟ್ ಅಲ್ಲ. ಇದು ಒಂದು ನೋಡಿ, ಯೂನಿವರ್ಸ್ ಲ್ಯಾಂಗ್ವೇಜಲ್ಲಿ ಇದು ಒಂದು ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಏನು ನಡೆಯುತ್ತೆ, ಯಾವುದು ಕೋ ಇನ್ಸಿಡೆಂಟ್ ಅಲ್ಲ, ಎಲ್ಲವೂ ಕೋ ಕ್ರಿಯೇಷನ್. ಆಲ್ರೆಡಿ ರೆಡಿ ಮಾಡಿ ನಿನ್ನ ಲೈಫಲ್ಲಿ ಇಷ್ಟು ವರ್ಷಕ್ಕೆ ಹಿಂಗೆ ನಡಿಬೇಕು, ಹಿಂಗೆ ಇದಾಗಬೇಕು ಅಂತೇಳಿ ಕೋ ಕ್ರಿಯೇಷನ್ ಮಾಡಿ ಕಳಿಸಿರ್ತಕ್ಕಂಥದ್ದು. ಹಣೆ ಬರ ಅಂತೀವಲ್ವ, ಅದನ್ನೆಲ್ಲ ಆಲ್ರೆಡಿ ರೆಡಿ ಆಗಿದೆ. ನಮ್ಮ ಜೀವನದಲ್ಲಿ ಯಾರು ಬರಬೇಕು, ಯಾರು ನಮಗೆ ಬುದ್ಧಿ ಕಲಿಸ್ಬೇಕು, ನಾವು ಯಾರಿಗೆ ಬುದ್ಧಿ ಕಲಿಸ್ಬೇಕು, ಪ್ರತಿಯೊಂದು ಸ್ಕ್ರಿಪ್ಟ್ ರೆಡಿಯಾಗಿ ನಾವಿಲ್ಲಿ ಬಂದಿರೋದು. ಸೊ ಹಾಗಾಗಿ ನೀವು ಜಾಸ್ತಿ ನಿಮ್ಮ ಬುದ್ಧಿಯನ್ನು ಉಪಯೋಗಿಸೋಕ್ಕೆ ಹೋಗಬೇಡಿ. ನೀವು ನೀವಾಗಿರಿ, ಶಾಂತವಾಗಿರಿ. ನಂಬಿಕೆಯನ್ನು ಒಂದು ಪದದ ಮೇಲೆ ನಿಂತಿದೆ ಜೀವನ. ಈಗ ನಾವು ಯಾರನ್ನಾದ್ರೂ ನಂಬಿದ್ರೆ ತಾನೇ ಅವರು ನಮ್ಗೆ ಇದು ಮಾಡ್ತಾರೆ. ಕೆಲವೊಬ್ರು ಮೋಸ ಮಾಡ್ತಾರೆ, ಬಟ್ ಆ ಮಾಡಿರೋ ಮೋಸಕ್ಕೆ ಅವರು ತಕ್ಕನಾದ ಬೆಲೆ ತೆತ್ತೇ ತರ್ತಾರೆ. ಇದು 100ಕ್ಕೆ 1000% ನಿಜ. ಇವತ್ತೊಬ್ಬರಿಗೆ ಮೋಸ ಮಾಡಿಬಿಟ್ಟು ನಾನು ಬದುಕ್ಬಿಟ್ಟಿದ್ದೀನಿ, ನಾನು ತುಂಬ ಬುದ್ಧಿವಂತ, ನಾನು ಅವ್ರನ್ನ ಇದು ಮಾಡಿಬಿಟ್ಟೆ ಅಂತ ಏನಾದ್ರು ಇದ್ದೀರಾ ಅಂದರೆ ಅದು ಖಂಡಿತ ಭ್ರಮೆ. ತುಂಬ ದಿವಸ ಅದು ಇರೋಕ್ಕಾಗಲ್ಲ. ನೀವೆಷ್ಟು ಫ್ರೀಯಾಗಿ, ಎಷ್ಟು ಪ್ಯೂರಿಟಿಯಿಂದ ಇರ್ತೀರಾ, ಅದೇ ನಿಮ್ಮನ್ನು ಲೈಫ್ ಟೈಮ್ ಕಾಪಾಡೋದು. ಇದೊಂದು ಬರೆದಿಟ್ಕೊಬಿಡಿ. ಇವತ್ತು ಗೆದ್ದಿರ್ಬೋದು, ಈ ಕ್ಷಣಕ್ಕೆ ಗೆದ್ದಿರ್ಬೋದು, ಬಟ್ ಪ್ರತಿ ದಿವಸ ಗೆಲ್ಲಕ್ಕಾಗಲ್ಲ. ಮನಸ್ಥಿತಿ ಒಳ್ಳೇದಿಟ್ಕೊಂಡು ನನಗೆ ಒಳ್ಳೇದಾಗಿದೆ ಅಂತ ನೀವು ಯಾವಾಗ ಕೂತ್ಕೋತೀರಾ, ಅವಾಗಷ್ಟೇ ನಿಮಗೆ ಒಳ್ಳೇದಾಗುತ್ತೆ. ಓಕೆ, ಇದೊಂದು ನಾವು ಬಡವರಾಗೇ ಬಡವರಾಗೇ ಇರ್ತೀವಿ ಅಂತ ಎಷ್ಟು ಜನಕ್ಕೆ ಅನ್ನಿಸ್ತಿದೆ? ಆ ಥರ ಏನಾದ್ರು ಅನ್ನಿಸ್ತಿದೆಯಾ? ಅದಕ್ಕೊಂದು ಸಣ್ಣ ಸ್ಟೋರಿ ಹೇಳ್ತೀನಿ. ನಿಜವಾಗ್ಲೂ ನಡೆದಿರ್ತಕ್ಕಂಥದ್ದು ಒಂದು ಸ್ಟೋರಿ ಹೇಳ್ತೀನಿ. 5 ನಿಮಿಷದಲ್ಲಿ ಮುಗಿಸ್ತೀನಿ ಅದನ್ನು. ಆಮೇಲೆ ಇವತ್ತು ನೀವು ಹೇಗೆ ಫೀಲ್ ಮಾಡಬೇಕು ಅಂತಂದರೆ, ಒಂದು ಅಫರ್ಮೇಷನ್ ಆಡಿಯೋ ಕ್ಲಿಪ್, ನಾನು ರೆಡಿ ಮಾಡಿರ್ತಕ್ಕಂಥ ಆಡಿಯೋ ಕ್ಲಿಪ್ಪನ್ನು ಹಾಕ್ತೀನಿ. ನೀವು ಮಲ್ಕೊಂಡು
ಅಥವಾ ಕೂತ್ಕೊಂಡು ತುಂಬ ಹ್ಯಾಪಿಯಾಗಿ ಅದನ್ನು ಕೇಳಬೇಕು. ಆಮೇಲೆ ಮೈಂಡ್ಸೆಟ್ ಚೇಂಜ್ ಆಗುತ್ತೆ. ಪ್ರತಿ ದಿವಸ ಇದನ್ನು ಕೇಳಬಹುದು. ಈಗ ಒಂದು ಸಣ್ಣ ಕತೆ ಇಲ್ಲ, ನಾವು ಬಡವರಾಗೇ ಇರ್ತೀವಿ, ನಾವು ಶ್ರೀಮಂತರಾಗಕ್ಕಾಗಲ್ಲ, ನಮ್ಮ ಲೈಫ್ ಇಷ್ಟೇನೆ ಅಂತ ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ. ಏನು ಕಷ್ಟಪಟ್ರು ಉದ್ಧಾರ ಆಗಲ್ಲ ಗುರು, ಆಯಿತು ಇಷ್ಟೇ ಬಿಡು, ಕಾಲ್ಗಾದರೆ ತಲೆಗಾಗಲ್ಲ, ತಲೆಗಾದರೆ ಕಾಲ್ಗಾಗಲ್ಲ ಅಂತ ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ. ಆ ಬಡತನದ ಮೈಂಡ್ಸೆಟ್ ಎಷ್ಟು ಜನಕ್ಕಿದೆ, ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ನಾನು ಅನ್ನೋ ಒಂದು ನಂಬಿಕೆ ಎಷ್ಟು ಜನಕ್ಕೆ ಆಳವಾಗಿ ಕೂತಿದೆ. ಎಸ್ ಅಂತ ಹಾಕಿ. ಇಲ್ಲ ನಾನೇನಾದರೂ ಮಾಡ್ತೀನಿ, ಫ್ಯೂಚರಲ್ಲಿ ನಾನು ಒಂದು ಸಾಧನೆಯನ್ನು ಮಾಡೇ ಮಾಡ್ತೀನಿ ಅನ್ನೋದು ದೃಢ ನಂಬಿಕೆ ಎಷ್ಟು ಜನಕ್ಕಿದೆ. ಎಸ್, ಯಾವುದಕ್ಕೆ ಎಸ್ ಇದು? ಫಸ್ಟ್ ಹೇಳಿದ್ದಕ್ಕ, ಆಮೇಲೆ ಹೇಳಿದ್ದಕ್ಕ. ಸಾಧನೆ ಮಾಡ್ತೀನಿ ಅನ್ನೋರಿಗೆ ಎಸ್ ಎಸ್ ಡಬಲ್ ಎಸ್ ಹಾಕಿ, ಸಾಧನೆ ಅಂತ ಒಂದು, ಆಮೇಲೆ ಅದನ್ನು ಅಗ್ರಿ ಅನ್ನೋದೊಂದು ಎಸ್ ಎಸ್ ಹಾಕಿ. ಬಡವರಾಗೆ ಉಳ್ಕೋಬೇಕು, ನಾವು ಹೀಗೆ ಬಿಡಿ, ನಾವು ಇನ್ನೇನು ಸರ್ಕಸ್ ಮಾಡಿದ್ರು ಆಗಲ್ಲ ಗುರು, ಎಷ್ಟು ಮಾಡಿದ್ದೀನಿ ಗೊತ್ತಾ ನಾನು ಅನ್ನೋರು ಕೂಡ ಹಾಕಿ. ವೆರಿ ಗುಡ್. ಎಲ್ಲರೂ ಪಾಸಿಟಿವ್ ಮೈಂಡಲ್ಲಿ ಇದ್ದೀರಾ, ಎಸ್ 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 ಆಗ್ತಾ ಇದ್ದೀರಾ? ಓಕೆ. ಇದಕ್ಕೊಂದು ಸಣ್ಣ ಸ್ಟೋರಿ ಹೇಳ್ತೀನಿ. ಆ ವ್ಯಕ್ತಿ ಯಾರು ಅಂತ ನಿಮಗೆ ಮಧ್ಯದಲ್ಲಿ ಏನಾದ್ರು ಗೊತ್ತಾಯ್ತು ಅಂದರೆ ಅವ್ರ ಹೆಸರನ್ನ ನೀವು ಕಮೆಂಟಲ್ಲಿ ಹಾಕಿ, ಓಕೆನಾ? ಒಂದು 17-18 ವರ್ಷದ ಹುಡುಗ ಒಂದು ಸಾಧಾರಣ ಪಂಚೆ ಮತ್ತು ಶರ್ಟನ್ನು ಹಾಕ್ಕೊಂಡು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬರೀ ಕಾಲಲ್ಲಿ ನಡ್ಕೊಂಡು ಬರ್ತಾನೆ. ಕಾರಣ ಅವನ ಹತ್ರ ಬಸ್ ಚಾರ್ಜಿಗೆ ಕೂಡ ದುಡ್ಡಿರೋದಿಲ್ಲ. ಅಂಥ ಮಧ್ಯರಾತ್ರಿನಲ್ಲಿ ಬರೀ ಕಾಲಲ್ಲಿ 45-50 ಕಿಲೋಮೀಟರ್ ದೂರ ನಡ್ಕೊಂಡು ಮನೆಗೆ ಬಂದು ಬಾಗಿಲು ತಟ್ತಾನೆ. ಆವಾಗ ಅವ್ರ ತಾಯಿ ನೋಡಿಬಿಟ್ಟು, ಏನಪ್ಪ ಇಷ್ಟು ಅರ್ಧ ರಾತ್ರಿನಲ್ಲಿ ನೀನು ಬರೀ ಕಾಲಲ್ಲಿ ನಡ್ಕೊಂಡು ಬಂದಿದೆಯಲ್ಲ ಅಂತ ಮಗನ ಅವಸ್ಥೆನ ನೋಡಿ, ಮಗನ ಪರಿಸ್ಥಿತಿನ ನೋಡಿ ತುಂಬ ಹೊತ್ತು ಅಳ್ತಾಳೆ ಆ ತಾಯಿ. ಏನಪ್ಪ ಹಿಂಗಾಗೋಯ್ತಲ್ಲ, ನಾವು ಇಷ್ಟು ಬಡವರಾಗಿದ್ದೀವಿ, ನಾವು ಚಪ್ಪಲಿ ನಿನಗೆ ಹಾಕ್ಕೊಳ್ಳೋಕ್ಕೆ ಚಪ್ಪಲಿ ತೊಗೊಳಕ್ಕೆ ದುಡ್ಡಿಲ್ಲ, ಇಷ್ಟು ಕಷ್ಟ ಆಗೋಯ್ತಲ್ಲ ಜೀವನ ಅಂತ ಅಳ್ತಾಳೆ. ಆಮೇಲಿಂದ ಸುಮಾರು ಹೊತ್ತು ಹತ್ತ ಮೇಲೆ ಅವಳಿಗೂ ಸಮಾಧಾನ ಮಾಡಿಕೊಂಡು, ಎಷ್ಟೊತ್ತಂತ ಅಳಕ್ಕಾಗತ್ತೆ ಅಲ್ವಾ? ಆಮೇಲಿಂದ ಸಮಾಧಾನ ಮಾಡಿಕೊಂಡು, ಸರಿ ಆಯಿತು, ನೀನು ಏನಕ್ಕೆ ಇಷ್ಟು ಅರ್ಧ ರಾತ್ರಿನಲ್ಲಿ ಬಂದಿದೆಯಾ, ಏನಾಯಿತು ಅಂಥದ್ದು, ನೀನು ಯಾಕೆ ಬರೀ ಕಾಲಲ್ಲೇ ನಡ್ಕೊಂಡು ಬಂದಿದೆಯಲ್ಲ, ಬಸ್ಸಿಗೆ ದುಡ್ಡಿಲ್ಲದೆ ಇರೋ ಅಷ್ಟು ಕಷ್ಟದಲ್ಲಿ ನೀನು ಯಾಕೆ ಬಂದೆ ಅಂತ ಕೇಳ್ತಾಳೆ. ಆವಾಗ ಮಗ ಹೇಳ್ತಾನೆ, ಅಮ್ಮ ನಾಳೆ ಬೆಳಿಗ್ಗೆ 12 ಗಂಟೆ ಒಳಗಡೆ ಮೆಟ್ರಿಕ್ಯುಲೇಷನ್ ಎಕ್ಸಾಮಿಗೆ, ಅವಾಗೊಂದು ಥರ ಬರ್ತಿತ್ತಲ್ಲ ಮೆಟ್ರಿಕ್ ಎಕ್ಸಾಮ್, ಆ ಥರದ್ದೇನೇನೋ, ಅದಕ್ಕೆ 12 ರೂಪಾಯಿ ಫೀಸ್ ಕಟ್ಟಬೇಕು, ಕಟ್ಟಿಲ್ಲ ಅಂದರೆ ನನ್ನನ್ನು ಎಕ್ಸಾಮ್ಗೆ ಕೂರಿಸೋದಿಲ್ಲ ಅಮ್ಮ, 1 ವರ್ಷ ಇಡೀ ಓದಿದ್ದು 1 ವರ್ಷ ವೇಸ್ಟ್ ಆಗುತ್ತೆ. ಎಷ್ಟು ರೂಪಾಯಿ? 12 ರೂಪಾಯಿ ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ ದುಡ್ಡಿರೋದಿಲ್ಲ. ಹಾಗಾಗಿ ತಾಯಿ ಹತ್ರ ತಗೊಂಡೋಗೋಣ ಅಂತ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ನಡ್ಕೊಂಡು ಬಂದಿರ್ತಾನೆ ಹುಡುಗ. ಆವಾಗ ತಾಯಿಗೆ ತುಂಬ ಬೇಜಾರಾಗುತ್ತೆ. ಏನಪ್ಪ ಮಾಡೋದು, ಒಂದು 12 ರೂಪಾಯಿ ವಂಚಿ ಕೊಡೋಕ್ಕಾಗಲ್ಲ. ಆವಾಗಿನ ಕಾಲದಲ್ಲಿ 12 ರೂಪಾಯಿ 12,000ಕ್ಕೆ ಸಮ ಇತ್ತು. ಹೌದು. ಆಮೇಲಿಂದ ಏನು ಮಾಡೋದು, ತಂದೆ ಹತ್ರ ಕೇಳೋಣ ಅಂದರೆ ತಂದೆ ಇಲ್ಲ, ತಂದೆ ಆಲ್ರೆಡಿ ತೀರೋಗಿದ್ದಾರೆ, ತಾಯಿ ಒಬ್ಬರೇ ಇರೋದು. ಹಿಂಗೆ ಇಬ್ಬರು ಯೋಚನೆ ಮಾಡ್ತಾ ಇರ್ತಾರೆ. ಅರ್ಧ ರಾತ್ರಿಲಿ 1 ಗಂಟೆ ರಾತ್ರಿಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಏನು ಮಾಡೋದು, ಯಾರನ್ನು ಕೇಳೋದು ಅಂತ. ಆಮೇಲಿಂದ ಅವನಿಗೆ ತಲೆ ಓಡುತ್ತೆ. ಅವನ ತಾಯಿ ಹತ್ರ ಹೇಳ್ತಾನೆ, ಅಮ್ಮ ಪಕ್ಕದ ಮನೆಯಲ್ಲಿ ಶೆಟ್ರಿದಾರಲ್ವಾ, ಶೆಟ್ರು ಅಂದರೆ ವ್ಯಾಪಾರ ಮಾಡ್ತಾ ಇರ್ತಾರೆ, ಶೆಟ್ರಿದಾರಲ್ವಾ, ಅವ್ರ ಹತ್ರ ಹೋಗಿ ಕೇಳಮ್ಮ, ಅವರು ತುಂಬ ಒಳ್ಳೆ ಜನ ಅನಿಸುತ್ತೆ ನನಗೆ, ಬಹುಶಃ ನಮಗೆ ಸಹಾಯ ಮಾಡಿದ್ರೂ ಮಾಡಬಹುದು, ಅವರು ಕೇಳ್ತೀಯ ಅಮ್ಮ ಅಂತ ಒಂದು ಸಲಹೆಯನ್ನು ಕೊಡ್ತಾನೆ ತಾಯಿಗೆ. ಆವಾಗ ತಾಯಿ ಏನು ಮಾಡ್ತಾರೆ, ಆಯಿತು ಬಾರಪ್ಪ, ನಿಮಗಿಂತ ದೊಡ್ಡದಾ, ನಮ್ಮ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಅವ್ರು ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಪ್ರಯತ್ನ ಮಾಡೋಣ, ಕೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ಅಮ್ಮ ಮಗ ಇಬ್ಬರು ಅರ್ಧ ರಾತ್ರಿನಲ್ಲಿ ಹೋಗಿ ಕದವನ್ನು ತಟ್ತಾರೆ. ಆ ಶೆಟ್ರು ಬಂದು ಕೇಳ್ತಾರೆ, ಏನು ಇಷ್ಟೊತ್ತಲ್ಲಿ ಬಂದಿದ್ದೀರಾ ನೀವು, ಏನು ವಿಷಯ, ಯಾಕೆ ಇಷ್ಟೊತ್ತಿಗೆ ಬಂದ್ರಿ ಅಂತ ಕೇಳ್ತಾರೆ. ಆವಾಗ ಇರೋ ವಿಷಯವನ್ನು ಹೇಳ್ತಾರೆ, ಈ ಥರ ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ 12 ರೂಪಾಯಿ ಬೇಕಿತ್ತು, ನಮ್ಮ ಹತ್ರ ಇಲ್ಲ, ಮಗ ಅಷ್ಟು ದೂರದಿಂದ ಬರೀ ಕಾಲಲ್ಲಿ ನಡ್ಕೊಂಡು ಬಂದಿದ್ದಾನೆ, ಅದಕ್ಕೆ ನೀವೇನಾದರೂ ಸಹಾಯ ಮಾಡ್ತೀರಾ ಅಂತ ಕೇಳ್ತಾರೆ. ಅವರಿಗೆ ಸ್ವಲ್ಪ ಬೇಜಾರಾಗುತ್ತೆ, ಯಾಕಂದರೆ ಅವ್ರನ್ನ ತುಂಬ ವರ್ಷದಿಂದ ನೋಡಿರ್ತಾರೆ, ಅವ್ರ ತಂದೆನ ನೋಡಿರ್ತಾರೆ, ಒಳ್ಳೆ ಫ್ಯಾಮಿಲಿ, ಕಷ್ಟ ಇದ್ರೂ ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು, ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥವ್ರು. ಆಯಿತು ಸರಿ ಆಯಿತು ಕೊಡ್ತೀನಿ ಅಂತ ಏನು ಮಾಡ್ತಾರೆ, ಅವರು 15 ರೂಪಾಯಿ ಕೊಡ್ತಾರೆ. 15 ರೂಪಾಯಿನ ತಗೊಂಡು ಮಗ ಹೊರಡ್ತಾನೆ. ಬೆಳಿಗ್ಗೆ ಎದ್ದು ಹೋಗೋಷ್ಟೊತ್ತಿಗೆ ಎಕ್ಸಾಮ್ ಫೀಸ್ ಕಟ್ಟೋಂಥ ಟೈಮು ಮುಗ್ದೋಗ್ಬಿಟ್ಟಿರುತ್ತೆ. ನೋಡಿ ಪರಿಸ್ಥಿತಿ ನೋಡಿ, ನಾವು ಒಂದೊಂದ್ಸರಿ ಅರೇಂಜ್ ಮಾಡಿದ್ರೂ ಟೈಮ್ ಮುಗ್ದೋಗ್ಬಿಟ್ಟಿರುತ್ತೆ.
ಆವಾಗ ಅಷ್ಟು ಕಷ್ಟಪಟ್ಟು 45-50 ಕಿಲೋಮೀಟ್ರ್ ನಡ್ಕೊಂಡು ಬಂದು ದುಡ್ಡನ್ನ ತೊಗೊಂಡೋದ್ರೂ ಟೈಮ್ ಆಗೋಯ್ತಪ್ಪ ನೀವು ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಆವಾಗ ಅವರು ಇದು ಪ್ರಿನ್ಸಿಪಲ್ ಏನಿರ್ತಾರೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಏನಿರ್ತಾರೆ, ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ. ಸರ್, ಈ ಥರ ನಾನು ಅಮೌಂಟ್ ಅರೇಂಜ್ ಮಾಡ್ಕೊಂಡು ಬಂದಿದ್ದೀನಿ, ನನಗೊಂದೇ ಒಂದು ಅವಕಾಶ ಮಾಡಿಕೊಡಿ, ಕಟ್ಟಿಸ್ಕೊಳ್ಳಿ ಫೀಸನ್ನು, ನಾನು ಎಕ್ಸಾಮ್ ಬರೀಲೇಬೇಕು ಅಂತ ಅಂದಾಗ ಅವರು ಕೂಡ ವಿಚಾರಿಸ್ತಾರೆ. ಹುಡುಗ ತುಂಬ ಒಳ್ಳೆಯವನು, ತುಂಬ ಕ್ಲವರ್ ಇದ್ದಾನೆ, ಬುದ್ಧಿವಂತ ಇದ್ದಾನೆ, ಇವನಿಗೆ ನಾವು ವೇಸ್ಟ್ ಮಾಡಬಾರ್ದು ಸರ್, 1 ವರ್ಷ ಇವನು ಹಾಳಾಗ್ಬಿಡುತ್ತೆ, ಕಟ್ಟಿಸ್ಕೊಳ್ಳೋಣ ಅಂತ ಎಲ್ಲ ಹೇಳ್ತಾರೆ. ಆವಾಗ ಎಕ್ಸಾಮ್ ಫೀಸನ್ನು ಕಟ್ಟಿಸ್ಕೊತಾರೆ. ಕಟ್ಟಿಸ್ಕೊಂಡಾದ್ಮೇಲೆ ಎಕ್ಸಾಮನ್ನು ಬರೀತಾರೆ. ಬರೆದಾಗ ಇಡೀ ಕಾಲೇಜ್ಗೆ ಫಸ್ಟ್ ಬರ್ತಾನೆ ಅವನು ಹುಡುಗ, ಆಯಿತಾ. ಫಸ್ಟ್ ಬಂದು ಎಸ್ ಸ್ಟೋರಿನ ಹೆಸರು ಬರ್ತಾ ಇದೆ. ಫಸ್ಟ್ ಬಂದು ಎಸ್ ಅದೇ ಹೇಳ್ದೆ, ಗೊತ್ತಾಯ್ತು ಎಲ್ರಿಗೂ ನಿಮ್ಗೆ ಅಂತ. ಸೊ ಮುಂದೆ ಇಡೀ ಜಗತ್ತಿಗೆನೆ ಕರ್ಮಯೋಗಿ ಅನ್ನೋ ಒಂದು ಹೆಸರಲ್ಲಿ ಅವರು ವಿಶ್ವವಿಖ್ಯಾತರಾಗ್ತಾರೆ. ಅವರ ಪರಿಸ್ಥಿತಿ ಹೇಗಿತ್ತು, ಆಮೇಲೆ ಅವ್ರು ಹೇಗೆ ಚೇಂಜ್ ಆದರು, ಅವರು ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಎಂಥದ್ದು ನೋಡಿ. ಒಂದು ಕಾಲದಲ್ಲಿ 12 ರೂಪಾಯಿ ವಂಚಕ್ಕಾಗದೇ ಇರೋಂಥ ಪರಿಸ್ಥಿತಿಲಿ ಇದ್ದಂಥ ಮನುಷ್ಯ ಹೇಗಾದರು, ಇಡೀ ಭಾರತ ದೇಶಕ್ಕೆ ಹೆಸರು ತಂದು ಕೊಟ್ಟರು ಅಲ್ವಾ. ಅವರು ಹುಟ್ಟಿದ ದಿನವನ್ನು ಏನಂತ ಮಾಡ್ತಾ ಇದ್ದಾರೆ ಆಚರಣೆ, ಇಂಜಿನಿಯರ್ಸ್ ಡೇ. ಎಂಥ ಸಾಧನೆ ಮಾಡಿದ್ರು ಅಲ್ವಾ. ಹಾಕೊಳ್ಳೋಕ್ಕೆ ಚಪ್ಪಲಿ ಇಲ್ಲ, ತಿನ್ನಕ್ಕೆ ಊಟ ಇಲ್ಲ, ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ, ಆದ್ರೂ ಗೆದ್ದಿದ್ದು ಯಾವುದು, ಅವರ ಅಚಲವಾದ ನಂಬಿಕೆ. ನಾನೇನೋ ಒಂದು ಮಾಡೇ ಮಾಡ್ತೀನಿ ಅನ್ನೋ ಒಂದು ನಂಬಿಕೆಯಿಂದ ಇಡೀ ದೇಶಕ್ಕಲ್ಲ, ಇಡೀ ವಿಶ್ವಕ್ಕೆ ವಿಶ್ವವಿಖ್ಯಾತಿಯಾದರು. ಕರ್ಮಯೋಗಿ ಅನ್ನೋ ಒಂದು ಹೆಸರಲ್ಲಿ ಅವರು ವಿಶ್ವವಿಖ್ಯಾತರಾಗ್ತಾರೆ. ನಾವು ಅಷ್ಟು ದೊಡ್ಡ ಸಾಧನೆ ಮಾಡಿಲ್ಲ ಅಂದ್ರೂ ನಮ್ಮ ಫ್ಯಾಮಿಲಿ, ನಮ್ಮ ಸುತ್ತಮುತ್ತ ಇರೋರಿಗೆ ಒಳ್ಳೇದು ಮಾಡ್ಬೋದಲ್ವಾ, ಹೆಲ್ಪ್ ಮಾಡ್ಬೋದಲ್ವಾ. ಅಟ್ಲೀಸ್ಟ್ ನಮ್ಮನ್ನಾದ್ರೂ ನಾವು ನೀಟಾಗಿ ನೋಡ್ಕೋಬೋತಾನೆ. ಹೌದು, ನಮ್ಮ ಫ್ಯಾಮಿಲಿಗೆ ಏನು ಬೇಕು, ನಮ್ಮ ಮನೆಯವ್ರಿಗೆ ಏನು ಬೇಕು ಅದನ್ನು ಕೊಡಿಸುವಂಥ ಎಬಿಲಿಟಿ ನಾವು ತಗೋಬೋದಲ್ವಾ. ಪ್ರಪಂಚ ನಮ್ಮನ್ನ ಗುರ್ತಿಡಿದಿಲ್ಲ ಅಂದ್ರೂ ನಮ್ಮ ಸುತ್ತಮುತ್ತ ಇರೋರು, ಒಂದು ನಮ್ಮ ಊರಿಗೆ ಆದ್ರೂ ನಾವು ಫೇಮಸ್ ಆಗ್ಬೋದು, ನಮ್ಮ ಒಂದು ಹೋಬಳಿಗೆ, ನಮ್ಮ ಒಂದು ಜಿಲ್ಲೆಗಾದ್ರೂ ನಾವು ಕೆಲವೊಂದು ವಿಷಯದಲ್ಲಿ ಫೇಮಸ್ ಆಗ್ಬೋದಲ್ವಾ. ಸೊ ಹಾಗಾಗಿ ಮತ್ತೆ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ತುಂಬ ಖುಷಿಯಾಗಿ ನೋಡ್ಕೊಳ್ಳಿ. ಹೆಂಡತಿ ಇರ್ಬೋದು, ಮಗಳಿರ್ಬೋದು, ತಾಯಿ ಇರ್ಬೋದು, ಅವ್ರನ್ನ ಅಂದರೆ ಏನು ಅವ್ರನ್ನ ತುಂಬ ಒಡವೆ ವಸ್ತ್ರ ಎಲ್ಲ ಹಾಕಿ ಅಂತಲ್ಲ, ಅವರಿಗೆ ಪ್ರೀತಿ ಕೊಡಿ, ಅವರಿಗೆ ಟೈಮ್ ಕೊಡಿ. ಮನೆಯಲ್ಲಿ ಹೆಣ್ಮಕ್ಳು ಖುಷಿಯಾಗಿದ್ದಾರೆ ಅಂದರೆ ಏನಾಗುತ್ತೆ, ಅಲ್ಲಿ ಆಟೋಮೆಟಿಕ್ಕಾಗಿ ಸಮೃದ್ಧಿ ಜಾಸ್ತಿ ಆಗುತ್ತೆ. ಒಂದು ಶ್ಲೋಕ ಇದೆಯಲ್ಲ, ಏನದು ಶ್ಲೋಕ, ಯಾರಿಗಾರು ಗೊತ್ತಿದೆಯಾ? ಹೆಣ್ಣು ಮಕ್ಕಳಿಗೆ ಎಲ್ಲಿ ಗೌರವ ಕೊಡುತ್ತೆ ಅಲ್ಲಿ ದೇವತೆಗಳಿರ್ತಾರೆ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ, ಹೆಂಡ್ತಿನ, ತಾಯಿನ, ಮಗಳನ್ನ ನೋಯಿಸ್ಬೇಡಿ. ಸುಮ್ಮನೆ ವಿನಾಕಾರಣ ಬೇರೆಯವರಿಗೆ ಕಂಪೇರ್ ಮಾಡಿ ಅವ್ರಿಗೆ ಬೇಜಾರು ಮಾಡಬೇಡಿ. ಅವರು ಖುಷಿಯಾಗಿದ್ದಾರೆ, ಅವರ ಮನಸ್ಥಿತಿ ಚೆನ್ನಾಗಿದೆ, ನೆಮ್ಮದಿಯಾಗಿದ್ದಾರೆ ಅಂದರೆ ನಿಮ್ಮ ಮನೆಯಲ್ಲಿ ಆಟೋಮೆಟಿಕ್ಕಾಗಿ ಸಮೃದ್ಧಿ, ಐಶ್ವರ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮನೇಲಿರುವಂಥ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡಿ, ಗೌರವ ಕೊಡಿ, ಬೇಜಾರು ಮಾಡಬೇಡಿ. ಪ್ರತಿ ದಿವಸ ಅವರನ್ನು ಬೇರೆ ಯಾವುದೋ ಒಂದು ವಿಷಯಕ್ಕೆ ಕಂಪೇರ್ ಮಾಡೋದು, ಮಾಡಿರೋವಂಥ ಕೆಲಸದಲ್ಲಿ ಏನೂ ಚೆನ್ನಾಗಿಲ್ಲ ಅಂತ ಪದೇ ಪದೇ ಹಂಗಿಸೋದು, ಆ ಥರ ಮಾಡಬೇಡಿ. ನಾಳೆ ಇನ್ನೂ ಚೆನ್ನಾಗಿ ಮಾಡುವಂತ ಅಪ್ರಿಷಿಯೇಟ್ ಮಾಡಿ. ಅವರಿಗೆ ಬೇಜಾರು ಮಾಡದೇ ಇರೋ ಥರ ಖುಷಿಯಾಗಿ ಇಟ್ಕೊಂಡಿದ್ದೀರಾ ಅಂದರೆ ಅರ್ಧ ನಿಮ್ಮ ದರಿದ್ರ ಅಲ್ಲಿ ಒಟ್ಟೋಗುತ್ತೆ. ಇದು ತುಂಬ ನಿಜವಾದ ವಿಷಯ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮನೇಲಿರುವಂಥ ಹೆಣ್ಮಕ್ಳಿಗೆ ಖುಷಿಯಿಂದ ನೆಮ್ಮದಿಯಾಗಿರೋಕ್ಕೆ ಅವಕಾಶ ಮಾಡಿಕೊಡಿ. ಅವರ ನೋವನ್ನು ಕೇಳಿ ಅದಕ್ಕೆ ಸ್ಪಂದಿಸಿ, ನಾನಿದ್ದೀನಿ ನಿನ್ನ ಜೊತೆಯಲ್ಲಿ ಅನ್ನೋ ಧೈರ್ಯ ಕೊಡಿ. ಯಾವಾಗ ಅವ್ರ ಮನಸ್ಸು ನೆಮ್ಮದಿಯಾಗಿರುತ್ತೆ, ನಿಮ್ಮ ಮನೆಯಲ್ಲಿ ಸಕಲ ಐಶ್ವರ್ಯಗಳು ವೃದ್ಧಿ ಆಗ್ತಾ ಬರುತ್ತೆ. ಯಾರಾದರೂ ಬೇರೆಯವ್ರಿಗೆ ಕಂಪೇರ್ ಮಾಡಿ ಬೈತಾ ಇದ್ದೀರಾ ಅಂದರೆ ಇವತ್ತಿಗೆ ಅದನ್ನು ಬಿಟ್ಬಿಡಿ. ಮನೇಲಿ ಯಾವತ್ತು ಹೆಣ್ಮಕ್ಳು ಖುಷಿಯಾಗಿರಲ್ವೋ ಆ ಮನೆ ಯಾವತ್ತೂ ಉದ್ಧಾರ ಆಗಲ್ಲ. ಸೊ ಹಾಗಾಗಿ ಯಾವ ಹೆಣ್ಮಕ್ಳಿಗೂ ನೋಯಿಸ್ಬೇಡಿ. ಆದಷ್ಟು ನಿಮ್ಮ ಕೈಲಾದರೆ ಹೆಲ್ಪ್ ಮಾಡಿ, ಇಲ್ಲಾಂದರೆ ಅವ್ರ ಪಾಡಿಗೆ ಅವ್ರನ್ನಿರೋಕ್ಕೆ ಬಿಟ್ಬಿಡಿ. ಇದು ಕೂಡ ಒಂದು ಬ್ಲಾಕೇಜು. ನಿಮಗೆ ಹೇಳ್ತಾ ಇದ್ದೀನಲ್ಲ, ಇದು ಕೂಡ ಒಂದು ದೊಡ್ಡ ಬ್ಲಾಕೇಜ್. ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ಯಾರಿಗೇ ಆಗಲಿ ಆ ಕಣ್ಣೀರು ಹಾಕಿರ್ತೀರಲ್ಲ, ಹಾಕೋಕ್ಕೆ ನೀವು ಕಾರಣ ಆಗಿರ್ತೀರಲ್ಲ, ಅವರು ದಿನೇ ಕೆಳಗಡೆ ಬರ್ತೀರ ಎಲ್ಲ ವಿಷಯದಲ್ಲೂ. ಸೊ ಹಾಗಾಗಿ ಸಾಧ್ಯವಾದಷ್ಟು ಸಹಾಯ ಮಾಡಿ, ಯಾರಿಗೂ ನೋಯಿಸ್ಬೇಡಿ. ಈಗ ನಾನು ಮೆಡಿಟೇಷನ್ ಮಾಡುವಂಥ ಸಮಯ. ಈಗ ನೀವು ಆರಾಮಾಗಿ ಕೂತ್ಕೋಬಹುದು, ಇಲ್ಲ
ಮಲಗಿ ಕೂಡ ಇದನ್ನು ಕೇಳಬಹುದು. ತುಂಬ ತಾಳ್ಮೆಯಿಂದ ಕೇಳಿ ನೀವು ಇದನ್ನು ಏನು ಮಾಡಿ, ಫೀಲ್ ಮಾಡಿ. ನಾನು ಹೇಳುವಂಥ ಪ್ರತಿ ಶಬ್ದವನ್ನು ನೀವು ಫೀಲ್ ಮಾಡಬೇಕು, ಮನಸ್ಸಾರೆ ಫೀಲ್ ಮಾಡಬೇಕು. ಆರಾಮಾಗಿ ಕೂತ್ಕೊಳ್ಳಿ, ಇಲ್ಲ ಮಲ್ಕೊಂಡು ಇದನ್ನು ಕೇಳಿ. ಇನ್ನು ಮುಂದಿನ 11 ನಿಮಿಷ ಆಡಿಯೋ ಕ್ಲಿಪ್ಪನ್ನು ಹಾಕ್ತೀನಿ. ಶಾಂತ ಮನಸ್ಥಿತಿಯಿಂದ ಇದನ್ನು ಕೇಳಿ. ಎಲ್ಲರೂ ರೆಡಿಯಾಗಿ ಕೂತ್ಕೊಳ್ಳೋರು ಬೆನ್ನು ಮತ್ತು ಕುತ್ತಿಗೆ ನೇರವಾಗಿ ಇರಲಿ. ಮಲಗೋ ಅಂಥವರು ಇಡೀ ಬಾಡಿನ ದೇಹವನ್ನು ಸ್ವಲ್ಪ ಲೂಸಾಗಿ ಫ್ರೀಯಾಗಿ ಆರಾಮಾಗಿ ಮಲ್ಕೊಳ್ಳಿ. ದೀರ್ಘವಾದ 3 ಉಸಿರಾಟವನ್ನು ಮಾಡಿ. ಉಸಿರನ್ನು ತಗೊಂಡು ಆರಾಮಾಗಿ ಉಸಿರನ್ನು ಬಿಟ್ಟು ರಿಲ್ಯಾಕ್ಸ್ ಮೂಡಿಗೆ ಬನ್ನಿ. 1 ನಿಮಿಷ ಸಮಯವನ್ನು ಕೊಡ್ತೇನೆ. ಆರಾಮಾಗಿ ಕೂತ್ಕೊಳ್ಳಿ ಅಥವಾ ಮಲ್ಕೊಳ್ಳಿ. 1 ನಿಮಿಷದ ನಂತರ ಇದನ್ನು ಆನ್ ಮಾಡ್ತೀನಿ, ಕೇಳ್ಕೊಳ್ಳಿ. ಇದನ್ನು ಕೇಳ್ತಾ ಕೇಳ್ತಾ ನೀವು ಎಷ್ಟರ ಮಟ್ಟಿಗೆ ಫೀಲ್ ಮಾಡಬೇಕು ಅಂದರೆ ಅದೆಲ್ಲ ನೀವೇ ಅಲ್ಲಿ ಹೋಗಿ ಮಾಡ್ತಾ ಇದ್ದೀರ ಅನ್ನೋ ಲೆವೆಲಿಗೆ ನಿಮ್ಮನ್ನೇ ನೀವು ಅಲ್ಲಿ ನೋಡ್ಕೋಬೇಕು. ನಾನು ನಿನ್ನೆ ಹೇಳಿದ್ದೆ, ನಿಮ್ಮೊಳಗಿರೋ ನಿಮ್ಮನ್ನು ಕರೆದು ಮಾತಾಡಿಸಿ ಅಂತ. ಅದೇ ಥರ ಇದನ್ನು ನೀವು ಈ ವಿಷಯವಾಗಿ ಏನಾದ್ರು ತಪ್ಪುಗಳು ಮಾಡಿದರೆ ಅದನ್ನೆಲ್ಲ ನೆನಪು ಮಾಡಿ ಅದಾದಷ್ಟು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿ. ಆಮೇಲಿಂದ ಕೃತಜ್ಞತೆ ಬರುತ್ತೆ ಇದರಲ್ಲೇ. ಅದಕ್ಕಾದಷ್ಟು ನೀವು ಥ್ಯಾಂಕ್ ಯು ಹೇಳೋಕ್ಕೆ ಮನಸ್ಸನ್ನು ಖುಷಿಯಾಗಿಟ್ಕೊಳ್ಳಿ. ಮುಖದಲ್ಲಿ ಕಿರುನಗೆ ಇರಲಿ. ಆರಾಮಾಗಿರಿ, ರಿಲ್ಯಾಕ್ಸ್ ಆಗಿರಿ. ಆನ್ ಮಾಡ್ತೀನಿ. ಪ್ರಾರ್ಥನೆಗೆ ನಿಮಗೆ ಸ್ವಾಗತ. ಓಂ ಪ್ರಾರ್ಥನೆಯನ್ನು ಹವಾಯನ್ ಪ್ರಾರ್ಥನೆ ಎಂದು ಕರೆಯುತ್ತಾರೆ. ಹಣದ ಬಗ್ಗೆ ಇಷ್ಟು ದಿನ ನಮಗೆ ಇದ್ದ ಕಾನ್ಷಿಯಸ್, ಅನ್ಕಾನ್ಷಿಯಸ್ ಮತ್ತು ಸಬ್ ಕಾನ್ಷಿಯಸ್ ಎಲ್ಲ ರೀತಿಯ ನೆಗೆಟಿವ್ ಭಾವನೆಯನ್ನು ಅಳಿಸಿ ನಿಮ್ಮ ಎನರ್ಜಿಯನ್ನು ಕ್ಲೀನ್ ಮಾಡಿ ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ. ಹಾಗೂ ಇದು ಸ್ಪಿರಿಚುವಲ್ ಲೆವೆಲ್ನಲ್ಲಿ ಕೆಲಸ ಮಾಡುತ್ತದೆ. ಹಾಗಾಗಿ ತಾವೆಲ್ಲರೂ ರೆಡಿಯಾಗಿ ಎಲ್ಲ ಮನಿ ಬ್ಲಾಕೇಜ್ನ ರಿಮೂವ್ ಮಾಡಿ ಒಂದು ಹೊಸ ಪಾಸಿಟಿವ್ ಎನರ್ಜಿ ಹಾಗೂ ಕ್ಲೀನ್ ಎನರ್ಜಿ, ಸಮೃದ್ಧ ಜೀವನ ನಿಮ್ಮದಾಗಿಸಿಕೊಳ್ಳಲು ಒಂದು ಪ್ರಶಾಂತವಾದ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಿ. ಹಾಗೂ ಕುಳಿತುಕೊಳ್ಳಿ, ಇಲ್ಲ ಮಲಗಿಕೊಳ್ಳಿ. ನಿಮ್ಮ ಬಲಗೈಯನ್ನು ಹೃದಯದಲ್ಲಿ ಇಟ್ಟುಕೊಳ್ಳಿ. ದೀರ್ಘವಾದ ಉಸಿರಾಟವನ್ನು ಮಾಡೋಣ. ಇನ್ಹೇಲ್, ಒಂದು ದೀರ್ಘವಾದ ಉಸಿರು ಹಾಗೂ ನಿಧಾನವಾಗಿ ಉಸಿರನ್ನು ಬಿಡಿ. ಇನ್ಹೇಲ್. ನಿಮ್ಮ ಎಲ್ಲ ಹಣಕ್ಕೆ ಸಂಬಂಧಿಸಿದ ಎಲ್ಲ ಭಾರವನ್ನು, ನೋವುಗಳನ್ನು ಉಸಿರಿನ ಮೂಲಕ ಹೊರಹಾಕಿ. ನಿಮ್ಮ ಮೂಗು, ಕಣ್ಣು, ಮುಖ, ಭುಜ ಹಾಗೂ ದೇಹವನ್ನು ಸಂಪೂರ್ಣ ವಿಶ್ರಾಂತಿ ಸ್ಥಿತಿಗೆ ಕೊಂಡೊಯ್ಯಿರಿ. ಸಂಪೂರ್ಣ ವಿಶ್ರಾಂತಿ ಸ್ಥಿತಿಗೆ ಕೊಂಡೊಯ್ಯಿರಿ. ನಿಮ್ಮ ಮುಖದ ಮೇಲೆ ಒಂದು ಕಿರು ನಗೆ ಇರಲಿ. ಈಗ ನಿಮ್ಮ ಮುಂದೆ ಒಂದು ಬಂಗಾರದ ಬಣ್ಣದ ಲೈಟ್, ಗೋಲ್ಡನ್ ಲೈಟ್ ಕಾಣಿಸುತ್ತಿದೆ. ಅದನ್ನು ದಿಟ್ಟಿಸಿ ನೋಡಿದಾಗ ನಿಮಗೆ ಸುಂದರವಾದ ಹಣದ ರಾಶಿ ಕಾಣುತ್ತಿದೆ.
ಹಣದ ರಾಶಿಗೆ ನೀವು ನಿಮ್ಮ ಮನಸ್ಸಿನಿಂದ ಧನ್ಯವಾದಗಳನ್ನು ಅರ್ಪಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೈ ಡಿಯರ್ ಮನಿ. ನಿನಗೆ ತುಂಬು ಹೃದಯದ ಧನ್ಯವಾದಗಳು. ಆ ಹಣದ ರಾಶಿಯಿಂದ ನಿಮ್ಮ 2 ಕೈಗಳಲ್ಲಿ ಪ್ರೀತಿಯಿಂದ ಹಣವನ್ನು ತೆಗೆದುಕೊಳ್ಳಿ. ಕೈ ತುಂಬ ಹಣವನ್ನು ತೆಗೆದುಕೊಳ್ಳಿ. ಈಗ ನನ್ನೊಂದಿಗೆ ನೀವು ನಾನು ಹೇಳುವ ವಾಕ್ಯಗಳನ್ನು ರಿಪೀಟ್ ಮಾಡಿ. ಈಗ ನೀವು ನನ್ನೊಂದಿಗೆ ನಾನು ಹೇಳುವ ವಾಕ್ಯಗಳನ್ನು ರಿಪೀಟ್ ಮಾಡಿ. ನನ್ನ ಪ್ರೀತಿಯ ಹಣವೇ, ನನ್ನ ಪ್ರೀತಿಯ ಹಣವೇ, ನನ್ನನ್ನು ಹಾಗೂ ನನ್ನ ಕುಟುಂಬದವರನ್ನು ದಯವಿಟ್ಟು ಕ್ಷಮಿಸು. ನಿನ್ನ ಮನಸ್ಸಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದ್ದೇನೆ ಹಾಗೂ ಬಹಳಷ್ಟು ಸಾರಿ ನಿನಗೆ ಅಗೌರವ, ಅಪಮಾನವನ್ನು ಸೂಚಿಸಿದ್ದೇವೆ. ಡಿಯರ್ ಮನಿ, ನನ್ನನ್ನು ದಯವಿಟ್ಟು ಕ್ಷಮಿಸು. ಐ ಆಮ್ ಸಾರಿ, ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ನನ್ನ ಜೀವನದ ಪ್ರಸ್ತುತ ಹಣಕಾಸಿನ ಸಮಸ್ಯೆಗೆ, ಪರಿಸ್ಥಿತಿಗೆ ನಾನೇ ಜವಾಬ್ದಾರಿಯನ್ನು ವಹಿಸುತ್ತೇನೆ. ನನ್ನ ಜೀವನದ ಪ್ರಸ್ತುತ ಹಣಕಾಸಿನ ಪರಿಸ್ಥಿತಿಗೆ ನಾನೇ ಜವಾಬ್ದಾರಿಯನ್ನು ವಹಿಸುತ್ತೇನೆ. ನನ್ನ ಎಲ್ಲ ಹಣಕಾಸಿನ ಸಮಸ್ಯೆಗೆ ಸಂಪೂರ್ಣ ನಾನೇ ಕಾರಣ. ನನ್ನ ನೆಗೆಟಿವ್ ಥಾಟ್ ಕಾರಣ. ನನ್ನ ಪ್ರೀತಿಯ ಹಣವೇ, ನನ್ನನ್ನು ಕ್ಷಮಿಸು. ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು ಆ್ಯಂಡ್ ಐ ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣವೇ, ನೀನು ನನಗೆ ನನ್ನ ಜೀವನ ತುಂಬ ಸಾರಿ ಸಹಕರಿಸಿದ್ದೀಯಾ, ಪ್ರೀತಿಸಿದ್ದೀಯಾ, ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದ್ದೀಯಾ. ಆದರೂ ನಾನು ಒಂದು ಬಾರಿಯೂ ನಿನಗೆ ಧನ್ಯವಾದಗಳನ್ನು ಹೇಳಲು ಆಗಿಲ್ಲ ಹಾಗೂ ಹೇಳಿಲ್ಲ. ಐ ಆಮ್ ವೆರಿ ಸಾರಿ, ಪ್ಲೀಸ್ ಫರ್ಗಿವ್ ಮೀ ಆ್ಯಂಡ್ ಐ ಲವ್ ಯು, ಐ ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ನಿನ್ನನ್ನು ನಾನು ಸರಿಯಾಗಿ ನೋಡಿಕೊಳ್ಳಲು ಆಗಲಿಲ್ಲ. ನಿನ್ನ ಯೋಗಕ್ಷೇಮ ನೋಡಿಕೊಂಡಿಲ್ಲ. ನೀನು ಬೇರೆಯವರ ಬಳಿ ಇದ್ದಾಗ ನಿನ್ನನ್ನು ಅಸೂಯೆಯ ಸ್ವಭಾವದಿಂದ ನೋಡಿದ್ದೇನೆ. ನೀನು ಬೇರೆಯವರ ಬಳಿ ಇದ್ದಾಗ ನಿನ್ನನ್ನು ಅಸೂಯೆಯ ಭಾವನೆಯಿಂದ ನೋಡಿದ್ದೇನೆ. ಹಾಗೆ ನನ್ನ ಬಳಿ ಇದ್ದಾಗ ನಿನಗೆ ಪ್ರೀತಿ ಗೌರವ ನೀಡದೆ ಅವಮಾನ ಮಾಡಿದ್ದೇನೆ, ಅಹಂಕಾರದಿಂದ ನಡೆದುಕೊಂಡಿದ್ದೇನೆ. ನನ್ನ ಪ್ರೀತಿಯ ಹಣವೇ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ನಿನ್ನನ್ನು ನಾನು ಚಲಾವಣೆಗೆ ತರದೆ ಬಿಗಿಯಾಗಿ ಹಿಡಿದುಕೊಂಡು ಉಸಿರು ಕಟ್ಟಿಸಿದ್ದಕ್ಕಾಗಿ, ನನ್ನ ಜಿಪುಣತನದಿಂದ ನಿನಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ ಕ್ಷಮೆಯಾಚಿಸುತ್ತೇನೆ. ಚಲಿಸುವುದು ನಿನ್ನ ಗುಣ, ನಿನ್ನ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ನಾನು ವಿನಾಕಾರಣ ದುಂದುವೆಚ್ಚ ಮಾಡಿದ್ದಕ್ಕಾಗಿ ನಿನ್ನನ್ನು ಕ್ಷಮೆಯಾಚಿಸುತ್ತೇನೆ. ನನ್ನ ಪ್ರೀತಿಯ ಬ್ರಹ್ಮಾಂಡ, ನನ್ನ ಪ್ರೀತಿಯ ವಿಶ್ವಶಕ್ತಿ, ನೀನು ಕೊಟ್ಟಿರುವ ಗಾಳಿಯಲ್ಲಿ ಸಮೃದ್ಧಿ ಇದೆ, ಸ್ವಚ್ಛತೆ ಇದೆ, ಪ್ರೀತಿ ಇದೆ.
ನೀನು ಕೊಟ್ಟಿರುವ ನೀರಿನಲ್ಲಿ ಸಮೃದ್ಧಿ ಇದೆ, ಸ್ವಚ್ಛತೆ ಇದೆ, ಪ್ರೀತಿ ಇದೆ. ನೀನು ಕೊಟ್ಟಿರುವ ಅನ್ನದಲ್ಲಿ ಸಮೃದ್ಧಿ ಇದೆ, ಸ್ವಚ್ಛತೆ ಇದೆ, ಪ್ರೀತಿ ಇದೆ. ಆದರೆ ಇದೆಲ್ಲವನ್ನು ಗುರುತಿಸದೆ ದೂರಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಐ ಆಮ್ ಸೋ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಐ ಥ್ಯಾಂಕ್ ಯು. ಐ ಲವ್ ಯು. ಈಗ ನಿಮ್ಮ ಕೈಯಲ್ಲಿ ಇರುವ ಹಣವೇ ನಿನ್ನಿಂದ ನನಗೆ, ನನ್ನ ಕುಟುಂಬಕ್ಕೆ ಒಳ್ಳೊಳ್ಳೆ ಜೀವನ ಸಿಕ್ಕಿದೆ. ಅದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನಿಂದ ನಾವು ಒಳ್ಳೆ ಊಟವನ್ನು ಮಾಡಿದ್ದೇವೆ. ನಿನ್ನಿಂದ ನಮ್ಮ ಅಗತ್ಯ ಅವಶ್ಯಕತೆಗಳನ್ನು ಪೂರೈಸಿಕೊಂಡಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನಿಂದ ನಾವು ಕುಟುಂಬಸ್ಥರು ಒಳ್ಳೆ ಶಿಕ್ಷಣವನ್ನು ಪಡೆಯುತ್ತಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ನಿನ್ನಿಂದ ನಾವು ಒಳ್ಳೆ ಬಟ್ಟೆಗಳನ್ನು ಧರಿಸುತ್ತಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ನಿನ್ನಿಂದ ನಾವು ಒಳ್ಳೆ ಆರೋಗ್ಯವನ್ನು ಹೊಂದಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣವೇ, ನಿನ್ನಿಂದ ನಮ್ಮ ಕುಟುಂಬಸ್ಥರ ಎಲ್ಲ ಆಸೆಗಳನ್ನು ಪೂರೈಸಿಕೊಂಡಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಣವು ಒಂದು ಪಾಸಿಟಿವ್ ಎನರ್ಜಿ. ಅದು ಈಗ ನಿಮ್ಮ ಜೀವನದಲ್ಲಿ ಬರಲು ಸಿದ್ಧವಾಗಿದೆ. ಅದು ಈಗ ನಿಮ್ಮ ಜೀವನದಲ್ಲಿ ಬರಲು ಸಿದ್ಧವಾಗಿದೆ. ನಿಮ್ಮ ಕೈಯಲ್ಲಿ ಇದ್ದ ಹಣವು ಗೋಲ್ಡನ್ ಲೈಟ್ ಆಗಿ ಪರಿವರ್ತನೆಯಾಗಿದೆ. ನಿಮ್ಮ ಕೈಯಲ್ಲಿದ್ದ ಹಣವು ಗೋಲ್ಡನ್ ಲೈಟ್ ಆಗಿ ಪರಿವರ್ತನೆಯಾಗಿದೆ. ಅದು ನಿಮ್ಮನ್ನು ಸಂಪೂರ್ಣವಾಗಿ ಕ್ಷಮಿಸಿ ನಿಮ್ಮನ್ನು ಆಶೀರ್ವದಿಸುತ್ತಿದೆ. ಅದು ನಿಮ್ಮನ್ನು ಸಂಪೂರ್ಣವಾಗಿ ಕ್ಷಮಿಸಿ ಆಶೀರ್ವದಿಸುತ್ತಿದೆ. ಇಂದಿನಿಂದ ನೀವು ಮನಿ ಮ್ಯಾಗ್ನೆಟ್. ಇಂದಿನಿಂದ ನೀವು ಮನಿ ಮ್ಯಾಗ್ನೆಟ್. ಇನ್ನು ಮುಂದೆ ನೀವು ಹಣವನ್ನು ತುಂಬ ಸುಲಭವಾಗಿ ಆಕರ್ಷಿಸುತ್ತೀರಿ. ನಿಮ್ಮಲ್ಲಿ ಇದ್ದ ನೆಗೆಟಿವ್ ಎನರ್ಜಿ ತೆಗೆದುಹಾಕಿದೆ. ಎಲ್ಲ ಬ್ಲಾಕೇಜ್ ತೆಗೆದುಹಾಕಿದೆ. ಇಂದಿನಿಂದ ನೀವು ಪರಿಶುದ್ಧ ಎನರ್ಜಿಯಾಗಿ ಕನ್ವರ್ಟ್ ಆಗಿದ್ದೀರಿ. ಇನ್ನು ಮುಂದೆ ನಿಮ್ಮ ಸಮಸ್ಯೆಗೆ ತನ್ನಿಂದ ತಾನೇ ಪರಿಹಾರ ಸಿಗುತ್ತಿದೆ. ಈ ಬ್ರಹ್ಮಾಂಡದ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿದೆ. ಈ ಬ್ರಹ್ಮಾಂಡದ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿದೆ. ನಿಮಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಹಾಗೆ ಕಣ್ಣುಗಳನ್ನು ಮುಚ್ಚಿ ರಿಲ್ಯಾಕ್ಸ್ ಮೂಡಲಿ 3 ನಿಮಿಷ ಇರಿ. ಕಣ್ಣುಗಳನ್ನು ತೆರೆಯಬೇಡಿ. ಹಣದ ಬಗ್ಗೆ ನಿಮಗಿದ್ದ ಅಪನಂಬಿಕೆ, ಕೆಟ್ಟ ಆಲೋಚನೆಗೆ ನೀವು ಹಣವನ್ನು ಸಾರಿ ಕೇಳಿದ್ದೀರಿ. ಅದೇ ರೀತಿ ಹಣದಿಂದ ನಿಮಗೆ ಆದ ಉಪಯೋಗಗಳನ್ನು ಹೇಳಿ ನೀವು ಹಣಕ್ಕೆ ಥ್ಯಾಂಕ್ ಯು ಅನ್ನು ಕೂಡ ಹೇಳಿದ್ದೀರಿ. ಹಾಗಾಗಿ ಬ್ರಹ್ಮಾಂಡ ನಿಮ್ಮ ಪರಿಶುದ್ಧ ಮನಸ್ಸಿಗೆ
ಸೋತು ನಿಮ್ಮ ಜೊತೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಳ್ಳಲು ಹಾಗೂ ಯೂನಿವರ್ಸ್ ನಿಮಗೆ ಆಶೀರ್ವಾದ ಮಾಡಲು ರೆಡಿಯಾಗಿದೆ. ಆ ಆಶೀರ್ವಾದವನ್ನು ಪಡೆದುಕೊಂಡು ನಿಮ್ಮ ಮನಸ್ಸು ಖುಷಿಯಾಗಿದೆ. ಇನ್ನು ಮುಂದೆ ಯಾವುದೇ ಸಮಸ್ಯೆ ಬಂದರೂ ತಂತಾನೇ ಅದಕ್ಕೆ ಪರಿಹಾರ ಸಿಗುವಂಥ ಫ್ರೀಕ್ವೆನ್ಸಿಯನ್ನು ನೀವು ಮ್ಯಾಚ್ ಮಾಡಿದ್ದೀರಿ. ನಿಮ್ಮಲ್ಲಿದ್ದ ಕೆಟ್ಟ ಆಲೋಚನೆಗಳು ನಿರ್ಮೂಲನೆಯಾಗಿ ಹೊಸ ವಿಷಯಗಳು ಬಂದಿದೆ. ಹಾಗಾಗಿ ನೀವು ತುಂಬ ಲಕ್ಕಿ ಪರ್ಸನ್, ಐ ಆಮ್ ಸೋ ಲಕ್ಕಿ ಅನ್ನುವ ಭಾವನೆಯಿಂದ ಇದ್ದೀರಿ. ಅದೇ ರೀತಿ ನಿಮಗೆ ಯೂನಿವರ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಇನ್ನು ಮುಂದಿನ ಎಲ್ಲ ದಿನಗಳು ನಿಮ್ಮ ಶುಭವಾಗಿರುತ್ತದೆ. ಈಗ ಸಹಜ ಸ್ಥಿತಿಗೆ ಬನ್ನಿ, ವಾತ್ಸವ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಮಲಗಿರ್ತಕ್ಕಂಥವ್ರು ಎದ್ದು ಕೂತ್ಕೊಳ್ಳಿ. ಕೂತಿರ್ತಕ್ಕಂಥವ್ರು ಆರಾಮಾಗಿ ನಿಮ್ಮ ಇಡೀ ಮೈಯನ್ನು ಒಮ್ಮೆ ಸಡಿಲ ಮಾಡಿಕೊಳ್ಳಿ. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ಯಾವುದೇ ರೀತಿಯ ಆತಂಕ ಬೇಡ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ತುಂಬ ಪ್ರಸನ್ನ ಭಾವನತೆಯಿಂದ ಇರಿ. ಮುಖದಲ್ಲಿ ಒಂದು ಮುಗುಳು ನಗೆ ಇರಲಿ, ಕಿರುನಗೆ ಇರಲಿ. ಆತಂಕ ಬೇಡ, ಟೆನ್ಷನ್ ಬೇಡ. ಆರಾಮಾಗಿ ಖುಷಿಯಾಗಿ ಮನಸ್ಸನ್ನು ಪ್ರಸನ್ನ ಭಾವನೆಯಿಂದ ಇಟ್ಟುಕೊಳ್ಳಿ. ನಿಮ್ಮ ಎರಡೂ ಕೈಗಳನ್ನು ರಬ್ ಮಾಡಿ. ನಿಮ್ಮ ಇಡೀ ಮುಖ, ಕೆನ್ನೆ, ಗಲ್ಲವನ್ನು ಸ್ಪರ್ಶ ಮಾಡಿ ಪ್ರೀತಿಯಿಂದ ನಿಮ್ಮನ್ನು ನೀವು ಪ್ರೀತಿಸಿ. ನಿಮಗಿಂತ ಅದೃಷ್ಟಶಾಲಿಗಳು ಬೇರ್ಯಾರೂ ಇಲ್ಲ ಎನ್ನುವ ನಂಬಿಕೆಯಿಂದ ಇರಿ. ಹಾಗೆ ಇಡೀ ದೇಹವನ್ನು ಒಮ್ಮೆ ಸ್ಪರ್ಶ ಮಾಡಿ. ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಹೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ಲಕ್ಕಿ. ನಿಮ್ಮ ಮನದಲ್ಲಿ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಕೀಳಿರಿಮೆ ಬೇಡ. ಎಂಥದ್ದೇ ಕೆಲಸವಾದರೂ ಆರಾಮಾಗಿ ಮಾಡುವ ಮನಸ್ಥಿತಿ ನಿಮ್ಮಲ್ಲಿ ಬಂದಿದೆ. ಹಾಗಾಗಿ ಯೂನಿವರ್ಸ್ಗೆ ಧನ್ಯವಾದಗಳನ್ನು ತಿಳಿಸಿ. ನಿಮ್ಮ ಕೈಗಳನ್ನು ಮತ್ತೊಮ್ಮೆ ರಬ್ ಮಾಡಿ. ಕಣ್ಣುಗಳನ್ನು ಓಪನ್ ಮಾಡಬೇಡಿ, ಮತ್ತೊಮ್ಮೆ ರಬ್ ಮಾಡಿ. ನಿಮ್ಮ ಕೈಗಳಲ್ಲಿ ದೇವರ ದರ್ಶನವನ್ನು ಮಾಡಿ. ನಿಧಾನವಾಗಿ ಆಯಾಸವಿಲ್ಲದೆ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಕರಗಳನ್ನು ನೋಡುತ್ತಾ ದೇವರ ದರ್ಶನವನ್ನು ಮಾಡಿ. ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್. ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್. ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭೋದಯ. ನಿಮ್ಮ ಈ ದಿನ ಅತ್ಯಂತ ಶುಭಕರವಾಗಿದೆ. ನೀರಿನ ಲೋಟವನ್ನು ತಗೊಳ್ಳಿ. ಪಂಚಭೂತಗಳಲ್ಲಿ ಒಂದಾದ ಜಲವೇ ನೀನು ನನ್ನ ಅವಶ್ಯಕತೆಗಳನ್ನು, ಆಸೆಗಳನ್ನು ಸಂಪೂರ್ಣವಾಗಿ ಪೂರೈಸಿದ್ದೀಯಾ. ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ. ನನ್ನ ಆರೋಗ್ಯವನ್ನು ಹೆಚ್ಚಿಸಿದ್ದೀಯಾ. ನನ್ನ ಅಂದವನ್ನು ಹೆಚ್ಚಿಸಿದ್ದೀಯಾ. ನನ್ನ ಹಣಕಾಸಿನ ವ್ಯವಸ್ಥೆಯನ್ನು ಹೆಚ್ಚಿಸಿದ್ದೀಯಾ. ನನ್ನ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ನೀನು ನನಗೆ ಸಹಾಯವನ್ನು ಮಾಡಿದ್ದೀಯಾ. ಇನ್ನು ಮುಂದೆ ಕೂಡ ನನ್ನ ಜೀವನವನ್ನು ಅತ್ಯುತ್ತಮವಾಗಿ ಒಂದು ಸಾಧನೆಯತ್ತ ಮಾಡಲು ಸಹಕರಿಸುತ್ತಿದ್ದೀಯಾ. ಅದಕ್ಕಾಗಿ ನಿನಗೆ ಧನ್ಯವಾದಗಳು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. I am rich, I am rich, I am rich. I am healthy, I am healthy, I am healthy. I am so strong, I am so strong, I am so strong.
I am very lucky person. I am very lucky. I am very lucky. I am so happy. I am so happy. I am so happy. I am wealthy. I am wealthy. I am wealthy. I am grateful. I am grateful. I am grateful. Thank you. Thank you. Thank you. I love you. I love you. I love you. ನೀರನ್ನು ಎನರ್ಜೈಸ್ ಮಾಡಿ, ನೀರಿಗೆ ಶಕ್ತಿಯನ್ನು ಕೊಡಿ. ಅಹಂ ಬ್ರಹ್ಮಾಸ್ಮಿ, ನಿಮ್ಮಲ್ಲಿರುವಂಥ ಶಕ್ತಿಯನ್ನು ನೀರಿಗೆ ಕೊಡಿ. ಹಾಗೂ ಯೂನಿವರ್ಸಲ್ಲಿರುವಂಥ ಶಕ್ತಿಯನ್ನು ಕೂಡ ನೀರಿಗೆ ಬಂದಿದೆ ಅಂತ ಎಣಿಸ್ಕೊಳ್ತಾ ನೀರನ್ನು ಖುಷಿಯಾಗಿ ಕೂತುಕೊಂಡು ನಿಧಾನವಾಗಿ ನೆಮ್ಮದಿಯಿಂದ ಕುಡಿಯಿರಿ. ಇನ್ಮೇಲೆ ಏನು ಹೇಳಬೇಕು? ಗುಡ್ ಮಾರ್ನಿಂಗ್ ಹೇಳಕ್ಕೆ ಮುಂಚೆ ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್. ಇದಕ್ಕಿಂತ ಬೆಟರ್ ಆಗಿರೋದು ಯಾವುದಾದ್ರು ಇದ್ರೆ ಕಮೆಂಟ್ ಮಾಡಿ, ಅದನ್ನಾದರೂ ಹೇಳೋಣ. ಓನ್ಲಿ ಪಾಸಿಟಿವಿಟಿ. ಮಯೂರ್ ಮೌನ ಮಾಡೋಣ. ಓಕೆ, ದಯವಿಟ್ಟು ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಗ್ರೂಪಲ್ಲಿ ಹಾಕಿ. ಯಾರೋ ಒಬ್ಬರು ಅಥವಾ ಇಬ್ಬರು ಮಾತ್ರ ಆಗ್ತಾ ಇದ್ದೀರಾ. ಜಾಸ್ತಿ ಜನ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಎನರ್ಜಿನ, ನಿಮ್ಮ ಪಾಸಿಟಿವ್ ಎನರ್ಜಿನ ನೀವು ಶೇರ್ ಮಾಡಿದಷ್ಟು ಜಾಸ್ತಿ ಆಗುತ್ತೆ. ಒಳ್ಳೆ ಜನರಿಗೆ ಕನೆಕ್ಟ್ ಆಗುತ್ತೆ. ಅದು ಕೂಡ ಒಂದು ಹೆಲ್ಪು ನೀವು ಮಾಡೋದು. ನಿಮ್ಮ ಒಂದು ಯಾವುದೋ ಒಂದು ನಿಮ್ಮ ಅನುಭವನ ನೀವು ಹೇಳ್ಕೊಂಡ್ರೆ ಸೇಮ್ ಸಮಸ್ಯೆಯಲ್ಲಿ ಅವ್ರು ಇರ್ತಾರೆ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಈಗ ನಾವು ಬನ್ನಿ ಅಂತ ಹೇಳಿದ್ರೆ ಬರಲ್ಲ. ಈಗ ತುಂಬ ಜನ ನೋಡಿದ್ದೀರಲ್ಲ, ಅಡ್ವರ್ಟೈಸ್ಮೆಂಟ್ ನೋಡೇ ಜಾಸ್ತಿ ಜನ ಬರೋದು. ಹಾಗಾಗಿ ನೀವು ಕೂಡ ಒಂದು ಸಂಕಲ್ಪ ಸಿದ್ಧಿಯ ಸದಸ್ಯರಾಗಿರೋದಕ್ಕೋಸ್ಕರ ಜನಗಳು ಜಾಸ್ತಿ ಬಂದು ಕನೆಕ್ಟ್ ಆಗಬೇಕು. ನಾವು ಯಾವುದೇ ರೀತಿಯ ಶುಲ್ಕವನ್ನು ತಗೊಳ್ಳದೆ ಬೆಳಿಗ್ಗೆ 1 ಅವರ್ ಕ್ಲಾಸನ್ನು ಮಾಡ್ತಾ ಇರೋದಕ್ಕೋಸ್ಕರ ತುಂಬ ಜನಕ್ಕೆ ಇದು ತಲುಪಬೇಕು, ಆದಷ್ಟು ಎಲ್ಲರಿಗೂ ಹೆಲ್ಪ್ ಆಗಬೇಕು, ಅವ್ರ ಮೈಂಡ್ ಸೆಟ್ ಚೇಂಜ್ ಆಗಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇರೋದು. ಸೊ ಹಾಗಾಗಿ ಪ್ರತಿ ದಿವಸ ಆದಷ್ಟು ನಿಮ್ಮ ಒಂದು ಲೈನ್ ಆದರೂ ಪರವಾಗಿಲ್ಲ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ, ಕ್ಲಾಸ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ತುಂಬ ಜನ ನೋಡೋರು ಪ್ರತಿ ದಿವಸ ಗ್ರೂಪಲ್ಲಿ ನೋಡ್ತಾ ಇರ್ತಾರಲ್ಲ, ಅವರಿಗೆ ಕೂಡ ಒಂದಲ್ಲ ಒಂದು ದಿವಸ ಮನಸ್ಸು ಚೇಂಜ್ ಆಗಿ ನಮ್ಮ ಫ್ಯಾಮಿಲಿಗೆ ಬರ್ತಾರೆ. ಹಾಗಾಗಿ ನಾನು ವಿಂಡೋ ಚಾಟ್ ಓಪನ್ ಇದ್ದ ತಕ್ಷಣ ನೀವು ನಿಮ್ಮ ಅನಿಸಿಕೆಗಳನ್ನು ಕೇವಲ 1 ನಿಮಿಷ ಟೈಮ್ ತಗೊಳುತ್ತೆ ಅಷ್ಟೇ, 1 ನಿಮಿಷ ಟೈಮ್ ತಗೊಳುತ್ತೆ. ದಯವಿಟ್ಟು ಎಲ್ಲರೂ ನಿಮ್ಮ ಅನಿಸಿಕೆನ ಅಲ್ಲಿ ಹಾಕಿ, ಓಕೆನಾ? ಕಾಫಿ ಟೀ ಚಿತ್ರ ಹಾಕಬೇಡಿ, ನಿಮ್ಮ ಅನಿಸಿಕೆನ ಹಾಕಿ. ಮಯೂರ್ ಮೌನ ಮಾಡೋಣ. ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮನ ಮತ್ತು ಶುಭೋದಯ, ಶುಭಾಶಯಗಳು ಅಂತ ನಿಮ್ಮ ಕೈಯನ್ನು ಹಾರ್ಟ್ ಶೇಪಿಗೆ ಮಾಡಿ ಇನ್ಫಿನಿಟಿಯನ್ನು ಮಾಡಿ. ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮನ ಮತ್ತು ಶುಭಾಶಯ ಯೂನಿವರ್ಸ್ಗೆ ಬಿಟ್ಬಿಡಿ. 3 ಬಾರಿ ಮಾಡಿ. ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮನ ಹಾಗೂ ಶುಭಾಶಯ. ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮನ ಹಾಗೂ ಶುಭಾಶಯ. ಐ ಆಮ್ ರೆಡಿ ಫಾರ್ ದ ಪಾಸಿಟಿವ್ ಚೇಂಜ್. ನಾನು ಸಕಾರಾತ್ಮಕ ಚಿಂತನೆ ಮಾಡಲು ರೆಡಿಯಾಗಿದ್ದೇನೆ ಹಾಗೂ ಸಕಾರಾತ್ಮಕ ವಿಷಯ ವ್ಯಕ್ತಿಗಳನ್ನು ನನ್ನ ಜೀವನದಲ್ಲಿ ಸ್ವೀಕರಿಸಲು ರೆಡಿಯಾಗಿದ್ದೀನಿ ಅಂತ ಅರ್ಥ. ನೆಗೆಟಿವಿಟಿ ಇನ್ನೂ ಇಲ್ಲ ಜೀವನದಲ್ಲಿ, ಬರೀ ಪಾಸಿಟಿವಿಟಿನೇ ಇದೆ. ಓನ್ಲಿ ಪಾಸಿಟಿವಿಟಿ. ಓಕೆನಾ?
ಹಾಗೆ ನಾನು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ನಿಮ್ಮ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ತಥಾಸ್ತು ಹಾಕಿ. ಹಾಗೆ ನೀವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನ್ನ ವಿಶಸ್ ಇದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಿದೆ. ಆರಾಮಾಗಿ ಖುಷಿಯಾಗಿ ನೆಮ್ಮದಿಯಿಂದ ಇದ್ದೀರಿ. ಇಂದಿನ ನಿಮ್ಮ ದಿನ ಶುಭಕರವಾಗಿದೆ. ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ತಥಾಸ್ತು. ಥ್ಯಾಂಕ್ ಯು. ತಥಾಸ್ತು ಎಲ್ಲರಿಗೂ. ಬಿ ಬ್ಲೆಸ್ಡ್. I am ready. ಬ್ಲೆಸ್ಸಿಂಗ್ ಅಲ್ಲಿರಿ, ಆಶೀರ್ವಾದದಲ್ಲಿರಿ. ನಿಮ್ಮ ಎಲ್ಲ ಕೆಲಸಗಳು ಚೆನ್ನಾಗಾಗುತ್ತೆ. ಬಿ ಬ್ಲೆಸ್. ಆಲ್ವೇಸ್ ಬ್ಲೆಸ್ಸಿಂಗ್, ಆಲ್ವೇಸ್ ಬ್ಲೆಸ್ಸಿಂಗ್, ಆಲ್ವೇಸ್ ಬ್ಲೆಸ್ಸಿಂಗ್. ನಿಮಗೆ ಸಿಗುವಂಥವ್ರು ಎಲ್ಲರಿಗೂ ಬ್ಲೆಸ್ ಮಾಡಿ ಮತ್ತು ವಿಶ್ ಮಾಡಿ. ಆದಷ್ಟು ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತ ಹೇಳಿ. ಆ ಒಳ್ಳೆಯದು ನಿಮಗೆ ಡಬಲ್ ತ್ರಿಬಲ್ 10 ಟೈಮ್ಸ್ ಆಗಿ ರಿಟರ್ನ್ ಬರುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು ತಥಾಸ್ತು. ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ. ತಥಾಸ್ತು. ಥ್ಯಾಂಕ್ ಯು ಮೇಡಮ್. ತಥಾಸ್ತು. 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 ಎಸ್, ಈಗ ಬಂತ ಎನರ್ಜಿ ಗ್ರೂಪಲ್ಲಿ. ತಥಾಸ್ತು ಹೇಳ್ತಾ ಇದ್ದಾರೆ ಎಲ್ಲರೂ. ಕಲಾಮ್ಮ ಸಹನ. ಚಕ್ರ ಸಾಧನೆಗೆ ಯಾರ್ಯಾರೆಲ್ಲ ಬರ್ತೀರಿ ಅಂತ ಇದೇ ಮಾಡಿಲ್ಲ, ಗ್ರೂಪಲ್ಲಿ ಹಾಕಿ. ದಯವಿಟ್ಟು ಆದಷ್ಟು ಬೇಗ ಪೇಮೆಂಟ್ಗಳನ್ನು ಅರ್ಧ ಆದರೂ ಹಾಕಿ, ಇನ್ನು ಅರ್ಧ 20th ಮೇಲೆ ಹಾಕಿ. ನನಗೆ ಕನ್ಫರ್ಮ್ ಆಗಬೇಕು ಯಾರ್ಯಾರು ಅಂತ. ಸುಜಯ್ ಸರ್ ತಥಾಸ್ತು. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ತಥಾಸ್ತು. ನೀವು ಮಾಡುವ ಕೆಲಸಗಳಲ್ಲಿ ನಿಮಗೆ ಎಲ್ಲರ ಆಶೀರ್ವಾದ ಸಿಗಲಿ. ತಥಾಸ್ತು ತಥಾಸ್ತು. ಯಾರಾದರೂ ಹೊಸಬ್ರು ಬಂದಿದ್ದೀರಾ ಇವತ್ತು? ಹೊಸಬ್ರು ಯಾರೂ ಇಲ್ಲ. ಓಕೆ, ನಾನು ಅಫರ್ಮೇಷನ್ ಬರ್ದಿರೋದನ್ನ ಗ್ರೂಪಲ್ಲಿ ಹಾಕ್ತೀನಿ. ನಾನು ಬರ್ದಿರ್ತಕ್ಕಂಥದ್ದನ್ನು ಹಾಕ್ತೀನಿ. ಅಫರ್ಮೇಷನ್ ಯಾವಾಗಲೂ ನಿಮ್ಮ ಏಳಿಗೆ ಜೊತೆ ಜೊತೆನಲ್ಲೇ ಬೇರೆಯವರಿಗೂ ಒಳ್ಳೇದಾಗುವಂಥ ಅಫರ್ಮೇಷನ್ ಇರಬೇಕು. ಸ್ವಾರ್ಥ ಇಟ್ಕೊಂಡು ಬರಿಬೇಡಿ, ಆಗಲ್ಲ. ನೀವು ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಯಾರಿಗಾದರೂ ಒಳ್ಳೇದಾಗಬೇಕು, ಅದರಲ್ಲಿ ಸೇರಿಸ್ಕೊಂಡಿರ್ಬೇಕು. ಈಗ ನನ್ನ ಅಫರ್ಮೇಷನ್ ಏನಿದೆ ಗೊತ್ತಾ? ಮುಂದಿನ 10 ವರ್ಷ ಅಥವಾ ನಾನು ಬದುಕಿರ್ತಕ್ಕಂಥ ಅಷ್ಟು ಟೈಮಲ್ಲಿ ಆದಷ್ಟು ಜನರ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ತೇನೆ. ಮತ್ತು ಫಸ್ಟ್ ದಿವಸನೇ ನನ್ನ ಸಂಕಲ್ಪ, ದೃಢ ಸಂಕಲ್ಪ. ನಾವು ಕ್ಲಾಸ್ ಫಸ್ಟ್ ಡೇ ಓಪನ್ ಮಾಡುವಾಗಲೇ ಏನು ಹೇಳಿದೆ ನಾನು? 1 ಕೋಟಿ ಜನರಿಗೆ ಸ್ವರವಿಜ್ಞಾನ ತರಗತಿಯನ್ನು ಮಾಡಬೇಕು ಅಂತಿದ್ದೀನಿ. ಅದಕ್ಕೆ ಫೀಸ್ ನಾನು ಪಕ್ಕ ತಗೋತೀನಿ, ಇಲ್ಲ ಅಂತಿಲ್ಲ. ಬಟ್ ಅದರಿಂದ ತುಂಬ ಜನ ಸಮಸ್ಯೆ ಸರಿ ಹೋಗುತ್ತೆ. ಕ ಮೀನ್ಸ್ ವಾಟ್? ಕಲಾನ, ಕವಿತನ, ಕಮಲನ? ಮಾತಾಡಿ ಮೇಡಮ್. ಕ ಮಾತಾಡಿ. ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಮಾತಾಡಿ. ಓಕೆ, ಅವರಿಗೆ ರೀಚ್ ಆಗ್ತಿಲ್ಲ ಅನ್ಸುತ್ತೆ. ಈಗ ಕ್ಲಾಸನ್ನು ಕಾಳಮ್ಮ ಸಹನ. ಓಕೆ, ಎಲ್ಲಿಂದ ಮೇಡಮ್ ನೀವು? ಯಾವ ಊರು? ಕುಶಾಲನಗರ. ಓಕೆ ಮೇಡಮ್, ಥ್ಯಾಂಕ್ ಯು. ಫಸ್ಟ್ ಟೈಮ್ ಬಂದಿದ್ದಾ? ಇವತ್ತು ಫಸ್ಟ್ ಬಂದಿರೋದ ನೀವು? ಎಸ್. ಹೇಗನ್ನಿಸ್ತು ಕ್ಲಾಸು? ಹೌದು, ಇನ್ನೊಂದು, ಅದು ಆಡಿಯೋ ಏನು ಸರಿಯಾಗಿ ಬರಲಿಲ್ವಾ? ಅದೇನಾದ್ರು ಪ್ರಾಬ್ಲಮ್ ಇದೆ ಅಂದರೆ ಇನ್ನು ನೀಟಾಗಿ ಮತ್ತೊಂದ್ಸರಿ ಮಾಡ್ತೀನಿ ಅದಕ್ಕೆ. ಹೌದು, ಸ್ವಲ್ಪ ಪ್ರಾಬ್ಲಮ್. ಸ್ಟಾರ್ಟಿಂಗ್ ಎಲ್ಲ ಕೇಳಿಸ್ಲಿಲ್ಲ. ಹೌದಾ? ಓಕೆ. ಸೌಂಡ್ ಯೂನಿವರ್ಸ್ ಸೌಂಡ್ ಬರ್ತಾ ಇತ್ತು, ಬಟ್ ನಿಮ್ಮ ವಾಯ್ಸ್ ಅದ್ರ ಜೊತೆ ಮಿಕ್ಸ್ ಆದಾಗ ಅದು ಕರೆಕ್ಟ್ ಆಗಿ ಕೇಳಿಸ್ತಾ ಇರ್ಲಿಲ್ಲ. ಓಕೆ, ಇವತ್ತು ನೀಟಾಗಿ ಬೇರೆ ಒಂದು ರೆಡಿ ಮಾಡ್ತೀನಿ. ಅದೇ ಈ ಥರ ಏನಾದ್ರು ಇದ್ದಾಗ ನನಗೆ ಹೇಳಬೇಕು ನೀವು, ಯಾಕಂದರೆ ಅದು ಕೇಳಿನೂ ಏನು ಯೂಸ್ ಆಗಲ್ಲ ಆಮೇಲೆ. ಹಾಗಾಗಿ ಇವತ್ತು ನೀಟಾಗಿ ಬೇರೆ ಮ್ಯೂಸಿಕ್ ಅಥವಾ ಅದನ್ನೇ ಸ್ವಲ್ಪ ಮ್ಯೂಟ್ ಮಾಡೋದು, ನನ್ನ ವಾಯ್ಸು ರೈಸ್ ಮಾಡಿ ಒಂದು ಒಳ್ಳೆ ಇದನ್ನ ಆಡಿಯೋ ಕ್ಲಿಪ್ಪನ್ನ ರೆಡಿ ಮಾಡ್ತೀನಿ ಇವತ್ತು. ಹೌದೌದು, ಮ್ಯೂಸಿಕ್ ಸ್ವಲ್ಪ ಕಡಿಮೆ ಇದ್ರೆ ವಾಯ್ಸ್ ಚೆನ್ನಾಗಿ ಕೇಳಿಸೋದು. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ. ಯಾಕಂದರೆ ನನಗೆ ಗೊತ್ತಾಗೋದಿಲ್ಲ, ನಾನು ಇಲ್ಲಿ ಸುಮ್ಮನೆ ಹೇಳ್ತಾ ಇರ್ತೀನಿ. ಅಲ್ಲಿ ನಿಮಗೆ ಯಾವ ಥರ ರೀಚ್ ಆಗಿರುತ್ತೆ ಅದು ಗೊತ್ತಿರೋದಿಲ್ಲ.
ಕೇಳುವಂಥ ವಿಷಯ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆದಾಗ ಅಷ್ಟೇ ಅದು ಕ್ಲಿಯರ್ ಇರಲಿಲ್ಲ. ಓಕೆ, ಇದು ಹೇಳ್ಬೇಕಲ್ವಾ ಮತ್ತೆ? ಓಕೆ, ನಾಳೆ ಕ್ಲಿಯರ್ ಇರುತ್ತೆ, ನಾಳೆ ನೀಟಾಗಿ ಮಾಡಿ ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಓಕೆ ಆಯ್ತು. ಓಕೆ, ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಹೇಳಕ್ ಆಗಲ್ವಲ್ಲ, ಅದಕ್ಕೋಸ್ಕರ ಹೇಳಿಲ್ಲ. ಅದೇ ಮುಗಿದ್ಮೇಲೆ ಇವಾಗ. ಅದೇ ಇವಾಗ ಹೇಳ್ಬೇಕಾಯ್ತು, ಹೇಳ್ತಾ ಇರೋದು. ಓಕೆ, ನಾಳೆ ಕ್ಲಿಯರ್ ಆಗಿರುತ್ತೆ, ಸ್ಪಷ್ಟವಾಗಿರುತ್ತೆ. ಓಕೆನಾ? ಬ್ಯಾಕ್ಗ್ರೌಂಡ್ ತುಂಬಾ ಸೌಂಡ್ ಬರ್ತಾ ಇತ್ತು, ಏನ್ ಸೌಂಡ್ ಗೊತ್ತಿಲ್ಲ. ಫುಲ್ ಸೌಂಡ್ ಬರುತ್ತೆ. ಅದು ಈಗ ಸ್ವಲ್ಪ ನಿನ್ನೆಯಿಂದ ನೀವು ಮಾತಾಡ್ಬೇಕಾದ್ರೆ ಕಡಿಮೆ ಆಗಿದೆ. ಹೌದಾ? ಇದು ನಮ್ಮ ಮನೆ ರೋಡಲ್ಲಿ ಇದೆ. ರೋಡ್ ಮನೇಲಿ ಇದೆಯೋ ಮನೆ ರೋಡಲ್ಲಿ ಇದೆಯೋ ಗೊತ್ತಿಲ್ಲ. ಇವತ್ತು ನಿಮ್ಮ ಮಾತೇ ಕೇಳಿಸ್ತಾ ಇರ್ಲಿಲ್ಲ. ಎಷ್ಟೊತ್ತಲ್ಲಿ? ಪೂರ್ತಿ? ಇಲ್ಲ ಇಲ್ಲ ಇಲ್ಲ, ಸ್ಟಾರ್ಟಿಂಗ್ ನೀವು ಅಪ್ಪ ಇದು ಹೇಳ್ಕೊಡ್ತಾ ಇದ್ರಲ್ವಾ ನಮ್ಗೆ, ನೀವು ನಿಧಾನ ಕೇಳ್ಕೊಳ್ಳಿ ಅಂತ. ಆಗ ತಿಳಿಸಿಟ್ಟು ಸೌಂಡ್ ಈಗ ಮೇಡಮ್ ಅವ್ರು ಯಾರಿಲ್ಲ ಹಾಗೆ ಸ್ವಲ್ಪ ಬರ್ತಾ ಇತ್ತು. ನಿಮ್ಮ ವಾಯ್ಸ್ ಕಡಿಮೆ ಆಯ್ತು. ನಾಲ್ಕು ಕ್ಲಾಸ್ ಕೇಳಿಸ್ತೀವಿ. ನಾನು ಜೋರಾಗೆ ಮಾತಾಡ್ತಾ ಇರ್ತೀನಿ, ಆದ್ರೂ ಕೇಳಿಸ್ತಾ ಇಲ್ಲ ನಿಮ್ಗೆ ಅಂದ್ರೆ ನಾಳೆ ಏನಾರು ಒಂದು ಆಡಿಯೋ ಸೌಂಡ್ ಮಾತ್ರ ಮನೇಲಿ ಕುತ್ಕೊಂಡು ಕೇಳಿಸ್ತಾ ಇದೆ, ಕ್ಲಿಯರ್ ಆಗಿದೆ. ಆಡಿಯೋ ಸೌಂಡ್ 11 ನಿಮಿಷ ಹಾಕಿದ್ರಲ್ಲ ಅದ್ರೊಳಗೆ ಫಸ್ಟ್ ಸ್ವಲ್ಪ ಹೊತ್ತು ಬರೀ ಸೌಂಡೇ ಕೇಳಿಸ್ತಾ ಇತ್ತು, ನಿಮ್ ವಾಯ್ಸ್ ಕೇಳಿಸ್ತಾ ಇರ್ಲಿಲ್ಲ. 2 ಮಿನಿಟ್ಸ್ ಕ್ಲಿಯರ್ ಆಯ್ತು ಸ್ವಲ್ಪ. ನಾಳೆಯಿಂದ ಕರೆಕ್ಟ್ ಆಗಿ ಮಾಡುವ. ಸರಿ, ಓಕೆ. ಈ ತರ ಲೋಪದೋಷಗಳಿದ್ರೆ ದಯವಿಟ್ಟು ತಿಳಿಸ್ಬಿಡಿ. ಕ್ಲಾಸ್ ಮುಗಿದ ತಕ್ಷಣ ಹೇಳಿ, ಯಾಕಂದ್ರೆ ಮಾಡೋದೇ ಒಳ್ಳೇದಾಗ್ಲಿ ಅಂತ. ಅದು ಡಿಸ್ಟರ್ಬ್ ಆಯ್ತು ಅಂತಂದ್ರೆ ಯೂಸ್ ಇಲ್ಲ ಅಲ್ವಾ? ಸುಮ್ಮನೆ ಎಲ್ಲರ ಟೈಮ್ ಎನರ್ಜಿ ವೇಸ್ಟು. ಒಂದು ನಾನು ಹೇಳೋದು ನಿಮ್ಗೆ ಕರೆಕ್ಟಾಗಿ ಕೇಳಿಸ್ಬೇಕು, ಕೇಳಿಸಿದ್ದನ್ನ ಅಳವಡಿಸ್ಕೋಬೇಕಲ್ವಾ? ಸೊ ಹಾಗಾಗಿ ನಾಳೆಯಿಂದ ಕ್ಲಿಯರ್ ಆಗಿ ಮಾಡೋಣ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಬಾಯ್ ಬಾಯ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಸೆಷನ್ ಅನ್ನ ಎಂಡ್ ಮಾಡ್ತೀನಿ. ಈಗ ವಿಂಡೋ ಚಾಟ್ ಓಪನ್ ಮಾಡ್ತೀನಿ. ನಿಮ್ಮ ಅನಿಸಿಕೆಗಳನ್ನ ಪ್ರತಿಯೊಬ್ಬರು ತಿಳಿಸ್ಬೇಕು. ಎಲ್ಲರಿಗೂ ತಥಾಸ್ತು. ತಥಾಸ್ತು. ಎಲ್ಲರಿಗೂ ತಥಾಸ್ತು.